ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 15ರ ಶ್ಲೋಕ 16 ಮತ್ತು 17ರಲ್ಲಿ 3 ಪ್ರಭುಗಳ ಬಗ್ಗೆ ತಿಳಿಸಿದ್ದಾರೆ. ಈ 3 ಪ್ರಭುಗಳು ಯಾರು? ಯಾವ ಪ್ರಭುವಿಗೆ ಶರಣಾದ ನಂತರ ಜನನ ಮತ್ತು ಮರಣ ಸಮಾಪ್ತವಾಗುತ್ತದೆ? 3 ಪ್ರಭುಗಳಲ್ಲಿ ಉತ್ತಮ ಪರಮಾತ್ಮ ಯಾರು? ಅವರು ಹೇಗಿದ್ದಾರೆ? ಅವರ ಹೆಸರೇನು? ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯುದ್ಧವಾಯಿತು. ಯಾವ ವಿಷಯಕ್ಕಾಗಿ ಅಂದರೆ, ಬ್ರಹ್ಮ ಹೇಳುತ್ತಾರೆ, ನಾನು ಇಡೀ ಸೃಷ್ಟಿಯ ಉತ್ಪತ್ತಿ ಮಾಡುವಾತನಾಗಿದ್ದೇನೆ, ಪ್ರಜಾಪಿತನಾಗಿದ್ದೇನೆ, ಮತ್ತು ವಿಷ್ಣುವಿನದೂ ಕೂಡ, ಅವನ ಉತ್ಪತ್ತಿ ಕೂಡ ನನ್ನಿಂದಲೇ ಆಯಿತು. ಮತ್ತು ವಿಷ್ಣು ಹೇಳುತ್ತಾರೆ, ನಾನು ಎಲ್ಲರ ಪಾಲಕನು. ಬ್ರಹ್ಮ ಅವರು ನನ್ನ ನಾಭಿಯಿಂದ ಉತ್ಪನ್ನರಾದವರು, ನನ್ನ ಸುತನು, ನನ್ನ ಮಗನು. ಈಗ ಇಂತಹ ತಪ್ಪು ಅರಿವು ಇವರಿಗೆ ಹೇಗಾಯಿತು? ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಗೆ ಈ ಕಾಲನು, ಆ ಬ್ರಹ್ಮನು ಇವನಿಗೆ ಕ್ಷರಪುರುಷನೆಂದು ಹೇಳುತ್ತಾರೆ, ಜ್ಯೋತಿ ನಿರಂಜನ ಕೂಡ ಹೇಳುತ್ತಾರೆ, 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದಾನೆ, ಮತ್ತು ಇವನು ಬ್ರಹ್ಮ ವಿಷ್ಣು ಮಹೇಶರ ತಂದೆಯಾಗಿದ್ದಾನೆ, ದುರ್ಗೆ ಇವರ ತಾಯಿಯಾಗಿದ್ದಾಳೆ. ಇವನು ಪ್ರತಿಜ್ಞೆ ಮಾಡಿಟ್ಟಿದ್ದಾನೆಂದರೆ, ನಾನು ಎಂದಿಗೂ ಯಾರ ಎದುರಲ್ಲಿ ತನ್ನ ಒರಿಜಿನಲ್ ರೂಪದಲ್ಲಿ ಬರಲಾರೆನು, ವಾಸ್ತವಿಕ ರೂಪದಲ್ಲಿ. ಆಗ ಇವನು ಏನು ಮಾಡುತ್ತಾನೆ? ಹೇಗೆಂದರೆ, ವೇದಗಳನ್ನು ಓದುವ ಋಷಿ ಮಹರ್ಷಿಯರು ಪರಮಾತ್ಮನನ್ನು ಪಡೆಯಲಿಕ್ಕಾಗಿ ಓಂ ನಾಮದ ಜಪ ಮಾಡಿದರು ಮತ್ತು ಹಠಯೋಗ ಸಮಾಧಿಯಲ್ಲಿ ತೊಡಗಿಸುವ ಪ್ರಯತ್ನ ಮಾಡಿದರು. ಆಗ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಯಾರಿಗೋ ಇವನು ಕಾಲ ಬ್ರಹ್ಮರೂಪದಲ್ಲಿ ದರ್ಶನ ನೀಡಿದ, ತನ್ನ ಪುತ್ರ ಬ್ರಹ್ಮನ ರೂಪದಲ್ಲಿ. ಹಾಗಾಗಿ ಇವನು ಯಾರಿಗೆ ಬ್ರಹ್ಮನ ರೂಪದಲ್ಲಿ ದರ್ಶನ ನೀಡಿದನೋ, ಆಗ ಅವನು ಎಲ್ಲೆಡೆಗಳಲ್ಲಿ ಡಂಗುರ ಸಾರಿದನೆಂದರೆ, ಈ ಬ್ರಹ್ಮನೇನು ನಮ್ಮೆದುರು ಕುಳಿತಿದ್ದಾರೆ, ಈ ಬ್ರಹ್ಮನು, ಇವರು ರಜಗುಣ ಬ್ರಹ್ಮ, ಇವರು ಪೂರ್ಣ ಪರಮಾತ್ಮ, ಇವರು ಎಲ್ಲರ ಪಾಲಕರಾಗಿದ್ದಾರೆ, ಇವರೇ ಎಲ್ಲರ ಪ್ರಜಾಪಿತರಾಗಿದ್ದಾರೆ. ಹೀಗೀಗೆ ಮತ್ತು ಇವರು ತನ್ನನ್ನು ಸ್ವತಃ ಮರೆಮಾಚಿಕೊಂಡಿರುವರು. ಒಬ್ಬರು, ಇಬ್ಬರು, 10, 50, 100 ಜನರು ಹೀಗೆ ಬ್ರಹ್ಮನನ್ನು ಕುರಿತು ಹೇಳಿದರು. ನಂತರ ಮತ್ಯಾರಿಗೂ ಇವನು ದರ್ಶನವನ್ನು ನೀಡಿದ ವಿಷ್ಣುವಿನ ರೂಪದಲ್ಲಿ. ಆಗ ಆ ಋಷಿಗಳು ಡಂಗುರ ಸಾರಿದರೆಂದರೆ, ಪೂರ್ಣ ಪರಮಾತ್ಮ ಶ್ರೀ ವಿಷ್ಣುವೇ ಆಗಿದ್ದಾರೆ, ಇವನು ಸತೋಗುಣನು, ಕಾಲನ ಪುತ್ರನಾಗಿದ್ದಾನೆ. ಇದೇ ರೀತಿ 50, 100, 200 ಜನರು ವಿಷ್ಣುವಿನ ಬಗ್ಗೆ ಹೇಳಿದರು. ಏನೆಂದರೆ, ನಾನು ಸಮಾಧಿಸ್ಥನಾಗಿದ್ದೆ ಮತ್ತು ನಾನು ವಿಷ್ಣು ಅವರ ಸಾಕ್ಷಾತ್ ದರ್ಶನ ಮಾಡಿದೆ. ಇವರು ಸ್ವತಃ ವಿತಿಸಿಕೊಂಡಿರುವರು. ಈಗ ಈ ಇಬ್ಬರೂ ಭಗವಂತರಿಗೆ ತಪ್ಪು ಅರಿವು ಆಗಿ ಹೋಯಿತು. ಬ್ರಹ್ಮ ಮತ್ತು ವಿಷ್ಣುವಿಗೆ. ಬ್ರಹ್ಮನಿಗೆ ಆ ಋಷಿಗಳ ಹೇಳಿಕೆಯಿಂದ ಹೀಗೆ ಮನದಲ್ಲಿ ಬಂತೆಂದರೆ, ನಾನು ಎಲ್ಲ ಸೃಷ್ಟಿಯನ್ನು ರಚಿಸಿದವನು. ಇದೇ ರೀತಿ ವಿಷ್ಣುವಿನಲ್ಲಿಯೂ ಬಂತು. ಒಂದು ದಿನ ಬ್ರಹ್ಮನು ಹೋದನು ವಿಷ್ಣುವಿನ ಬಳಿಗೆ. ಅವನು ಶೇಷನಾಗನ ಶಯ್ಯ ಮೇಲೆ ಮಲಗಿದ್ದನು. ಲಕ್ಷ್ಮಿಯು ಬಳಿಯಲ್ಲಿ ಕುಳಿತಿದ್ದಳು. ಬೇರೆ ಅವರ ಅಂಗರಕ್ಷಕರು ಕೂಡ ಅಲ್ಲೇ ನಿಂತಿದ್ದರು, ಸೇವಕರು. ಈಗ ಬ್ರಹ್ಮ ಅಲ್ಲಿ ತಲುಪಿದಾಗ ವಿಷ್ಣುವು ಅವರನ್ನು ಸತ್ಕರಿಸಲಿಲ್ಲ. ಬ್ರಹ್ಮ ಹೇಳತೊಡಗಿದ್ದರು, ಹೇ ಮಗನೇ, ನೋಡು, ನಿನ್ನ ಪಿತನು ಬಂದಿರುವ ನಿನ್ನ ತಂದೆಯಾದ ನನಗೆ ಗೌರವ ಕೊಡುವುದಿಲ್ಲವೇ? ಇವನ ಬುದ್ಧಿ ಕೆಟ್ಟಿರುವುದು, ಹೇಗಾದರೂ ಇದನ್ನು ಸರಿಪಡಿಸಬೇಕು. ಈಗ ವಿಷ್ಣು ಹೇಳುತ್ತಾನೇನೆಂದರೆ, ಬಾ ಮಗನೇ, ನೀನು ನನ್ನ ಪುತ್ರನು, ನನ್ನ ನಾಭಿ ಕಮಲದಿಂದ ನಿನ್ನ ಉತ್ಪತ್ತಿಯಾಗಿದೆ, ನೀನು ನನ್ನ ಪುತ್ರನು. ಬ್ರಹ್ಮ ಹೇಳುತ್ತಾನೇನೆಂದರೆ, ನಾನು ಇಡೀ ಸೃಷ್ಟಿಯ ರಚನಾಕಾರನು ಮತ್ತು ನಿನ್ನ ಉತ್ಪತ್ತಿ ಕೂಡ ನನ್ನಿಂದ ಆಗಿದೆ, ನಾನು ನಿನ್ನ ಪಿತನಾಗಿರುವೆ. ಈಗ ಇಬ್ಬರದು ಜಗಳವಾಯಿತು. ಅವನು ಹೇಳ್ತಾನೆ, ನಾನು ನಿನ್ನ ಪಿತ. ವಿಷ್ಣು ಹೇಳ್ತಾನೆ, ನಾನು ನಿನ್ನ ಪಿತ. ಬ್ರಹ್ಮ ಹೇಳುವ, ನಾನು ನಿನ್ನ ಪಿತ. ಪುಣ್ಯಾತ್ಮರೇ, ಯಾರನ್ನು ನಾವು ಭಗವಂತರೆಂದು ತಿಳಿದು ಪೂಜೆ ಮಾಡುತ್ತಿದ್ದೆವು, ಇವರ ವಿಚಾರ, ಇವರ ಕರ್ಮ, ಇವರ ಕರ್ತವ್ಯ ಹೇಗಿವೆ ಅಂದರೆ, ಒಂದು 4ನೇ ತರಗತಿ ಮಗುವಿನ ಸಮಾನ ಇವರ ಬುದ್ಧಿಯಾಗಿದೆ. 3ನೇ 4ನೇ ತರಗತಿಯ ಮಕ್ಕಳು ಜಗಳವಾಡುತ್ತಾರೆ. ಟೀಚರ್ ಅವರನ್ನು ಕೇಳುತ್ತಾರೆ, ಯಾವ ವಿಷಯಕ್ಕೆ ಜಗಳ ನಿಮ್ಮದು? ಒಬ್ಬ ಹೇಳುತ್ತಾನೆ, ಇವನು ಹೀಗೆ ಹೇಳಿದ ಅಂದರೆ ನಾನು ನಿನ್ನ ಅಪ್ಪ. ಮತ್ತು ಅವನು ಹೇಳುತ್ತಾನೆ, ಇಲ್ಲಿ ಮೊದಲು ಇವನೇ ಹೇಳಿದ, ನಾನು ನಿನ್ನ ಅಪ್ಪ. ಮತ್ತು ಇಬ್ಬರೂ ಪರಸ್ಪರ ಅಂಗಿ ಹರಿದಿಟ್ಟಿದ್ದಾರೆ. ಚೆನ್ನಾಗಿ ಒಬ್ಬರಿನ್ನೊಬ್ಬರನ್ನು ಹೊಡೆದಿಟ್ಟಿದ್ದಾರೆ.
ಹೀಗಿದ್ದರೂ ನಮ್ಮ ಭಗವಂತರು ಇಂಥವರನ್ನು ನಾವು ಸಮರ್ಥರೆಂದು ನಂಬಿದೆವು. ಹೀಗೆ ಇವರ ಬುದ್ಧಿಯಾಗಿತ್ತು. ಇದನ್ನು ನೋಡಿರಂತೆ ದಾಸನು ಹೇಳುತ್ತಿಲ್ಲ, ಇವರ ಇತಿಹಾಸ ಹೇಳುತ್ತಿದೆ. ನೋಡಿರಂತೆ ಶಿವಮಹಾಪುರಾಣ ಹಿಂದಿ ಟೀಕೆ ಸಹಿತ ಭಾಗ 1 ಇದಾಗಿದೆ. ಶ್ರೀ ಶಿವಮಹಾಪುರಾಣ ವಿದ್ಯಾವಾರಿಧಿ ಪಂಡಿತ್ ಜ್ವಾಲಾಪ್ರಸಾದ್ ಮಿಶ್ರಾ ರಚಿಸಿದವರು. ಹಿಂದಿ ಟೀಕಾ ಸಹಿತ. ಖೇಮರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ, ಮುಂಬೈ. ಇದು ಹೀಗೀಗೆ. ಇದು ನೋಡಿ ಶಿವಪುರಾಣ 11ನೇ ಪುಟದಲ್ಲಿ, ವಿದ್ವೇಶ್ವರ ಸಂಹಿತೆ ಭಾಗ 1 ಅಧ್ಯಾಯ 6ರಲ್ಲಿ. ಇಲ್ಲಿಂದ ಆರಂಭವಾಗುತ್ತದೆ. ನಂದಿಕೇಶ್ವರ ಹೇಳಿದನು, ಯಾರು ಶಿವನ ವಾಹನವೆಂದು ಕರೆಯಲ್ಪಡುವವನು? ನಂದಿಕೇಶ್ವರ ಹೇಳುತ್ತಾನೆ, ಹೇ ಯೋಗೇಂದ್ರ, ಮುಂದೆ ಒಂದು ಸಮಯದಲ್ಲಿ ವಿಷ್ಣು ಭಗವಂತನು ಶೇಷ ಶಯನದ ಮೇಲೆ ತನ್ನ ಗರುಡಾದಿ ಪಾರ್ಕದರಿಂದ ಸಂಯುಕ್ತ ಲಕ್ಷ್ಮೀ ಸಹಿತ ಶಯನ ಮಾಡುತ್ತಿದ್ದರು, ಅಂದರೆ ಮಲಗಿದ್ದರು. ಆ ಸಮಯದಲ್ಲಿ ಜ್ಞಾನಿಗಳಲ್ಲಿ ಶ್ರೇಷ್ಠರು. ನೋಡಿ ಇವರ ಬುದ್ಧಿವಂತಿಕೆ. ಬ್ರಹ್ಮನನ್ನು ಜ್ಞಾನಿಗಳಲ್ಲಿ ಶ್ರೇಷ್ಠರೆಂದು ಹೇಳುತ್ತಾರೆ. ಜ್ಞಾನಿಗಳಲ್ಲಿ ಶ್ರೇಷ್ಠ ಬ್ರಹ್ಮನು ತನ್ನಿಚ್ಛೆಯಿಂದ ಅಲ್ಲಿಗೆ ಬಂದರು. ಎಲ್ಲ ರೀತಿಯಲ್ಲೂ ಸುಂದರ ಮಂಚದ ಮೇಲೆ ಶಯನ ಮಾಡುತ್ತಿರುವ ಕಮಲಲೋಚನ ವಿಷ್ಣುವಿನಲ್ಲಿ ಕೇಳತೊಡಗಿದರು, ನೀನು ಯಾರು? ಈಗ ಜ್ಞಾನಿಗಳಿಗೆ ಇದು ಗೊತ್ತಿಲ್ಲ, ಅಂದರೆ ಇವರು ಯಾರು? ನೀನು ಯಾರು? ನನ್ನನ್ನು ನೋಡಿ ಅಭಿಮಾನಿ ಪುರುಷನ ಸಮಾನ ಶಯನ ಮಾಡುತ್ತಿರುವೆ. ಹೇ ವತ್ಸ, ಹೇ ಪುತ್ರ, ಎದ್ದೇಳು ನೋಡು, ನಾನು ನಿನ್ನ ಸ್ವಾಮಿ ಬಂದಿರುವೆನು, ಒಡೆಯನು ಬಂದಿರುವೆನು, ನಿನ್ನ ಪಿತಾ ಬಂದಿರುವೆನು. ಬಂದಿರುವಂತಹ ಗುರುವನ್ನು ನೋಡಿ ಯಾರು ಅಹಂಕಾರ ಮಾಡುತ್ತಾನೆ, ಆ ದ್ರೋಹಿ ಮೂಢನ ಪ್ರಾಯಶ್ಚಿತ್ತ ಆಗುವುದು ಖಂಡಿತ. ಇದನ್ನು ಕೇಳಿ ವಿಷ್ಣುವಿನ ಅಂತರಂಗದಲ್ಲಿ ಕ್ರೋಧ ಉಂಟಾಯಿತು. ಒಳಗಂತೂ ಬೆಂಕಿಯಂತಾದನು, ಕೋಪಗೊಂಡನು. ಆದರೂ ಮೇಲೆ ತೋರಿಸಲಿಲ್ಲ. ಆದರೆ ಹೊರಗಿಂದ ಶಾಂತರಾಗಿದ್ದಂತಿದ್ದರು ಮತ್ತು ಹೇಳಿದರು, ಹೇ ವತ್ಸ, ಹೇ ಮಗನೇ. ವಿಷ್ಣು ಹೇಳಿದರು ಬ್ರಹ್ಮನಿಗೆ ಮತ್ತೆ, ಹೇ ವತ್ಸ, ಹೇ ಪುತ್ರ, ನಿನಗೆ ಮಂಗಳವಾಗಲಿ. ಕುಳಿತುಕೋ, ಈ ಆಸನದ ಮೇಲೆ ವಿರಾಜಿಸು. ಈ ಸಮಯದಲ್ಲಿ ನಿಮ್ಮ ನೇತ್ರಗಳು ಕುಟಿಲ ಮತ್ತು ಮುಖ ವಕ್ರ ಏಕೆ ಆಗುತ್ತಿದೆ? ಅಂದರೆ ನೀನು ಏಕೆ ಕೋಪಿಷ್ಠನಾಗುತ್ತಿರುವೆ? ಮುಖ ಸಿಂಡರಿಸುತ್ತಿದ್ದಾನೆ, ಜಗಳವಾಡುವಂತಾಗಿದ್ದಾನೆ. ಬ್ರಹ್ಮ ಹೇಳಿದರು, ಹೇ ವತ್ಸ, ಹೇ ಪುತ್ರ, ಮಗನೇ, ನಿನಗೆ ಸಮಯದ ಪ್ರಭಾವದಿಂದ ಅಹಂಕಾರ ಉಂಟಾಗಿದೆ. ಹೇ ಪುತ್ರ, ನಾನು ನಿನ್ನ ರಕ್ಷಕ ಹಾಗೂ ಜಗತ್ತಿನ ಪಿತ ನಾನಾಗಿದ್ದೇನೆ. ವಿಷ್ಣು ಹೇಳಿದರು, ಈ ಎಲ್ಲ ಜಗತ್ತು ನನ್ನಲ್ಲಿ ಸ್ಥಿತವಾಗಿದೆ ಮತ್ತು ನೀನು ಕಳ್ಳನಂತೆ ಯಾವ ಪ್ರಕಾರ ತನ್ನದೆಂದು ಹೇಳುತ್ತಿರುವೆ? ನೀನು ನನ್ನ ನಾಭಿ ಕಮಲದಿಂದ ಉತ್ಪನ್ನ ಆದವನು. ಹೀಗಾಗಿ ನೀನು ನನ್ನ ಪುತ್ರನು. ನನ್ನನ್ನು ಮಗನೆಂದು ಹೇಳುವುದು ವ್ಯರ್ಥವಾಗಿದೆ. ನಂದಿಕೇಶ್ವರ ಹೇಳಿದರು, ಈ ಪ್ರಕಾರ ಬ್ರಹ್ಮ ವಿಷ್ಣು ಇಬ್ಬರೂ ರಜೋಗುಣದಿಂದ ಪ್ರೇರಿತರಾಗಿ ವಾದ ಮಾಡತೊಡಗಿದರು. ಇನ್ನು ಮುಂದೆ ನೋಡಿ, ಅದ್ಭುತ ಮಾಡಲಾಗಿದೆ. ನಾನು ಶ್ರೇಷ್ಠನು, ನಾನು ಸ್ವಾಮಿಯಾಗಿರುವೆ, ಹೀಗೆ ಹೇಳಿ ಪರಸ್ಪರ ಒಬ್ಬರನ್ನೊಬ್ಬರು ಹೊಡೆಯುವ ಇಚ್ಛೆಯಿಂದ ಯುದ್ಧ ಮಾಡುವುದರಲ್ಲಿ ಉತ್ಸುಕರಾದರು. ಮುಂದೆ ನೋಡಿ, ಮತ್ತು ಆಗ ಸಂಪೂರ್ಣ ದೇವತೆಗಳು, ಇವರಂತೂ ಜಗಳವಾಡತೊಡಗಿದರು, ಯುದ್ಧ ಆರಂಭಿಸಿದರು. ಮತ್ತು ಆಗ ಸಂಪೂರ್ಣ ದೇವತೆಗಳು ವಿಮಾನಗಳಲ್ಲಿ ಕುಳಿತು ಆ ಮಹಾ ಅದ್ಭುತವಾದ ಯುದ್ಧವನ್ನು ನೋಡಲು ಹೊರಟರು. ಮತ್ತು ಆಕಾಶದಿಂದ ಅವರ ಮೇಲೆ ಹೂಮಳೆ ಸುರಿಯತೊಡಗಿದರು. ವಾರೇ ದೇವತೆಗಳೇ, ಒಳ್ಳೆಯ ವ್ಯಕ್ತಿಗಳೇ, ಈ ನಮ್ಮ ದೇವತೆಗಳನ್ನು ಕೇಳಲಿ ಯಾರಾದರೂ. ಒಂದೊಮ್ಮೆ ಇಬ್ಬರು ಸೋದರರು, ಇಬ್ಬರು ವ್ಯಕ್ತಿಗಳು ಜಗಳವಾಡುತ್ತಿದ್ದರೆ ಅವರ ನಡುವೆ ಹೋಗಿ ಬಿಡಿಸಿ ಪಾರುಗೊಳಿಸುತ್ತಾರೋ ಅಥವಾ ಅವರ ಮೇಲೆ ಹೂಮಳೆ ಸುರಿಸುತ್ತಾರೋ? ತಗೊಳ್ಳಿ, ಮುಂದುವರಿಸಿ ಕೆಲಸ, ಕಡಿಯಿರಿ, ಸಾಯಿರಿ. ಹೇಗೆಂದರೆ, ಮೊದಲು ಊರಿನಲ್ಲಿ ಈ ಪಶುಗಳನ್ನು ಕಾದಾಡಿಸುತ್ತಿದ್ದರು. 2 ಕೋಣಗಳನ್ನು ಗುಮ್ಮಿಸುತ್ತಿದ್ದರು, ಹುರಿದುಂಬಿಸಿ ಜಗಳಾಡಿಸುತ್ತಿದ್ದರು. ಆಗ ಚೀರಾಡ್ತಿದ್ರು ಕಾದಾಡಿಸಲು. ನೋಡಿ, ಇದು ಗುಮ್ಮುತ್ತದೆ. ಮತ್ತವರು ಕಾದಾಡಿಸಿ ಬಿಟ್ಟು ಬಿಡುತ್ತಿದ್ದರು, ಬಹಳ ಕೆಟ್ಟ ರೀತಿಯಲ್ಲಿ. ಯಾವುದರದೋ ಕೊಂಬು ಮುರಿಯುತ್ತಿತ್ತು, ಇನ್ನೊಂದರದು ಇನ್ನೇನೋ ಆಗುತ್ತಿತ್ತು. ಈಗ ಬ್ರಹ್ಮ ವಿಷ್ಣು ಅಂತೂ ಕಾದಾಡುತ್ತಿದ್ದಾರೆ ಮತ್ತು ನಮ್ಮ ದೇವತೆಗಳು ವಿಮಾನದಲ್ಲಿ ಕುಳಿತು ಬಂದರು. ದೇವತೆ ಅಂದರೆ ಒಳ್ಳೆಯ ಆತ್ಮಗಳನ್ನು ದೇವತೆ ಎನ್ನುತ್ತಾರೆ.
ಇವರು ಒಳ್ಳೆಯ ಆತ್ಮಗಳೇನು? ಹೇಳ್ತಾರೆ, ಹೂ ಮಳೆಗರೆಯುತ್ತಿದ್ದಾರೆ ಅವರ ಮೇಲೆ. ಅಂದರೆ ಶಾಬಾಸ್, ಬಹಳ ಒಳ್ಳೆಯ ಕೆಲಸ ಮಾಡ್ತಿರುವಿರಿ, ಮುಂದುವರಿಸಿ. ಈಗ ಮುಂದೆ ತೋರಿಸ್ತೇವೆ ಮತ್ತೇನಾಗುತ್ತದೆ. ಅಂದರೆ ಇವರಿಬ್ಬರ ಯುದ್ಧ ಆಗುತ್ತಾ ಹೋಯಿತು. ಸಾಕಷ್ಟು ಸೇನೆ ಮರಣ ಹೊಂದಿತು. ಆಗ ಈ ಕಾಲನು ಒಂದು ರಚನೆ ರಚಿಸಿದ. ಇವನೇನು ಮಾಡುತ್ತಾನೆ ಅಂದರೆ, ಇವನು ಶಿವರೂಪವನ್ನು ಧಾರಣೆ ಮಾಡಿದ. ಏಕೆಂದರೆ ಇವನು ಪ್ರತಿಜ್ಞೆ ಮಾಡಿದ್ದ, ನಾನು ತನ್ನ ವಾಸ್ತವಿಕ ರೂಪದಲ್ಲಿ ಯಾರಿಗೂ ದರ್ಶನ ಕೊಡುವುದಿಲ್ಲ. ಏಕೆಂದರೆ ಗೀತೆ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 10 ಮತ್ತು 11ರಲ್ಲಿ ಹೇಳುತ್ತಾನೆ ಏನೆಂದರೆ, ಇದು ನನ್ನ ವಿರಾಟ ರೂಪವಾಗಿದೆ ಅರ್ಜುನ, ಮತ್ತು ನಾನೀಗ ಎಲ್ಲರನ್ನೂ ತಿನ್ನಲು ಬಂದಿರುವೆನು. ಗೀತೆಯ ಅಧ್ಯಾಯ ಸಂಖ್ಯೆ 11 ಶ್ಲೋಕ ಸಂಖ್ಯೆ 47-48ರಲ್ಲಿ ಹೇಳಿದ್ದೇನೆಂದರೆ, ಇದು ನನ್ನ ವಿರಾಟ ರೂಪ, ಇದು ನನ್ನ ಒರಿಜಿನಲ್ ವಾಸ್ತವಿಕ ರೂಪ, ಕಾಲನಾದ ನನ್ನದು, ಮತ್ತು ಇದನ್ನು ನಿನ್ನ ಹೊರತು ಮೊದಲು ಯಾರಿಗೂ ನಾನು ಇದರ ಪ್ರದರ್ಶನ ಮಾಡಿಲ್ಲ, ತೋರಿಸಿಲ್ಲ. ಅಂದರೆ ಹೇಳುವ ಅರ್ಥ ಇದಾಗಿದೆ, ಇವನು ಹೀಗೆ ಬರುತ್ತಾನೆ, ಅಲ್ಲಿ ಅವನು ಶಿವರೂಪದಲ್ಲಿ ಬಂದ, ಶಿವನ ರೂಪದಲ್ಲಿ. ಮತ್ತು ಅದಕ್ಕಿಂತ ಮೊದಲು ಅವರಿಬ್ಬರೂ ಜಗಳವಾಡುತ್ತಿದ್ದರು. ಆಗ ಇಬ್ಬರ ಮಧ್ಯದಲ್ಲಿ ಒಂದು ತೇಜೋಮಯ ಸ್ತಂಭವನ್ನು ಸ್ಥಾಪಿಸಿದನು ಇವನು. ಬಹಳ ಉದ್ದ ಅಗಲ, ಒಂದು ಗಾಜಿನ ಒನಕೆಯಂತೆ ಹೀಗೆ ನಿಲ್ಲಿಸಲಾಯಿತು, ಬಹಳ ಉದ್ದ ಅಗಲ. ಈಗ ವಿಸ್ತಾರವಾಗಿ ಹೇಳದೆ ಇದನ್ನು ಹೇಳಲು ಬಯಸ್ತಾನೆ ಈ ದಾಸ, ಏನೆಂದರೆ ಇವರ ಯುದ್ಧವಂತೂ ನಿಂತು ಹೋಯಿತು. ನಂತರ ಈ ಕಾಲ ಸ್ವತಃ ಶಿವನ ರೂಪದಲ್ಲಿ ಪ್ರಕಟನಾದ. ನಂತರ ಇವರಿಬ್ಬರಿಗೂ ತಿಳಿಯಪಡಿಸತೊಡಗಿದ ಏನೆಂದರೆ, ನೀವು ತಮ್ಮನ್ನು ತಮಗೆ ಸ್ವಾಮಿಗಳೆಂದು ತಿಳಿದಿರುವಿರಿ, ನೀವು ತಮ್ಮನ್ನು ತಮಗೆ ಈಶನೆಂದು ತಿಳಿಯುತ್ತೀರಿ. ನೀವು ಈಶನಲ್ಲ, ನೀವು ಪ್ರಭುವಲ್ಲ, ನೀವು ಒಡೆಯರಲ್ಲ, ನೀವು ಭಗವಂತರಲ್ಲ. ಇದು ನೋಡಿರಂತೆ. ಇದಾಗಿದೆ ಪುಟ ಸಂಖ್ಯೆ 17 ಶಿವಮಹಾಪುರಾಣ ವಿದ್ವೇಶ್ವರ ಸಂಹಿತೆ ಭಾಗ 1 ಅಧ್ಯಾಯ 9ರಲ್ಲಿ ಬಂದೆವು ನಾವು. ಈಗ ನಂದಿಕೇಶ್ವರ ಹೇಳಿದರು, ಈ ಪ್ರಕಾರ ಭಗವಂತನು, ಅಂದರೆ ಈ ಕಾಲ ಭಗವಂತನು ಬ್ರಹ್ಮನು ಶಿವರೂಪದಲ್ಲಿ ಬಂದು ವಿನಮ್ರರಾದ ಬ್ರಹ್ಮ ಮತ್ತು ವಿಷ್ಣುವಿನ ಮೇಲೆ ಅನುಗ್ರಹ ಮಾಡಿ, ಅವರ ಯುದ್ಧದಲ್ಲಿ ಪರಸ್ಪರ ಯಾರೆಲ್ಲ ಅವರ ಸೇನೆಯಲ್ಲಿ ಸತ್ತಿದ್ದರೂ ಅವರೆಲ್ಲರನ್ನೂ ತನ್ನ ಶಕ್ತಿಯಿಂದ ಜೀವಂತಗೊಳಿಸಿದ. ನಂತರ ಮುಂದೆ ಹೇಳಿದೆ, ಮತ್ತು ಅವರಿಬ್ಬರ ಅಜ್ಞಾನವನ್ನು ಮತ್ತು ವೈರತ್ವವನ್ನು ದೂರಗೊಳಿಸುವ ಉದ್ದೇಶವನ್ನು ಇಬ್ಬರಿಗೂ ಹೇಳಿದ, ಮತ್ತು ಅವರಿಬ್ಬರದೂ ಅಜ್ಞಾನವನ್ನು ಮತ್ತು ವೈರತ್ವವನ್ನು ಖಂಡಿತವಾಗಿಯೂ ದೂರಗೊಳಿಸಲು ಹೇಳಿದ. ಈಗ 30ನೇ ಶ್ಲೋಕ 9ನೇ ಅಧ್ಯಾಯದ್ದು. ನನ್ನ ಸಕಲ ಮತ್ತು ನಿಷ್ಕಲ ಭೇದದಿಂದ 2 ಸ್ವರೂಪಗಳಿವೆ, ಆದರೆ ಬೇರೆ ಯಾರೂ ಈಶ್ವರರಿಲ್ಲ. ಈ ಕಾರಣದಿಂದ ಅವರದು 2 ರೂಪವಾಗಲು ಸಾಧ್ಯವಿಲ್ಲ. ಮೊದಲನೆಯದ್ದು ಸ್ತಂಭ ರೂಪ, ಮತ್ತು ಹಿಂದೆ ಮೂರ್ತಿಮಾನ ರೂಪ ಧಾರಣೆ ಮಾಡಲಾಗಿದೆ. ಹೀಗೆ ಹೇಳುತ್ತಿದ್ದಾನೆ, ಮೊದಲಂತೂ ನನ್ನದು ಒನಕ ರೂಪ ಬಂದಿತ್ತು, ಒನಕ ರೂಪ, ಅದು ನನ್ನ ರೂಪ, ಇವನು ಮೂರ್ಖನಾಗಿಸ್ತಾನೆ. ಮತ್ತು ಈಗ ಇದು ನನ್ನದು ಮೂರ್ತಿ ರೂಪವು, ನಾನು ನಿಮ್ಮ ಎದುರಲ್ಲಿದ್ದೇನೆ. ಇದರಲ್ಲಿ ಬ್ರಹ್ಮ್ ನಿಷ್ಕಲನು ಮತ್ತು ಈಶರೂಪ ಸಗುಣನು, ನಾನು ನಿಮ್ಮ ಎದುರಲ್ಲಿದ್ದೇನೆ. ಇದು ನನ್ನ ಈಶರೂಪ. ನನ್ನ ಈ 2 ರೂಪಗಳು ಸಿದ್ಧವಾಗಿವೆ, ಬೇರೆ ಯಾರಿಗೂ ಇಲ್ಲ. ಈ ಕಾರಣದಿಂದಾಗಿ ನಿಮ್ಮಿಬ್ಬರಿಗೂ ಮತ್ತು ಬೇರೆಯವರಿಗೆ ಈಶ್ವರತ್ವವು ಪ್ರಾಪ್ತವಾಗಲು ಸಾಧ್ಯವಿಲ್ಲ. ನೀವು ನಿಮ್ಮ ಅಜ್ಞಾನದಿಂದ ತಮ್ಮನ್ನೇ ಈಶನೆಂದುಕೊಂಡಿರಿ. ಇದು ದೊಡ್ಡ ಅದ್ಭುತವಾಯಿತು. ಇದನ್ನು ದೂರಗೊಳಿಸಲೆಂದೇ ನಾನು ರಣಸ್ಥಾನದಲ್ಲಿ ಬಂದಿರುವೆನು. ನೀವು ಅಜ್ಞಾನದಿಂದ ತಮ್ಮನ್ನು ತಾವು ಭಗವಂತನೆಂದು ತಿಳಿದಿರಿ. ಯು ಆರ್ ನಾಟ್ ಗಾಡ್. ನೀವು ಈಶನಲ್ಲ, ನೀವು ಭಗವಂತರಲ್ಲ. ಬ್ರಹ್ಮ ಮತ್ತು ವಿಷ್ಣುವಿಗೆ ಹೇಳುತ್ತಿದ್ದಾನೆ ಕಾಲ. ಈಗ ನೀವು ತಮ್ಮ ಅಹಂಕಾರವನ್ನು ತ್ಯಜಿಸಿ ಈಶ್ವರನಾದ ನನ್ನಲ್ಲಿ ತಮ್ಮ ಬುದ್ಧಿಯನ್ನು ತೊಡಗಿಸಿ. ನಾನೇ ಪರಬ್ರಹ್ಮನು. ನೋಡಿ, ಇವನು ಹೇಳುತ್ತಿದ್ದಾನೆ, ನನ್ನದೇ ಅಕಲ ಮತ್ತು ಅಕಲ ರೂಪಗಳಿವೆ. ಬ್ರಹ್ಮನಾಗಿರುವುದರಿಂದ ನಾನು ಈಶ್ವರನು. ಅನುಗ್ರಹ ಇತ್ಯಾದಿ ನನ್ನ ಕರ್ತವ್ಯವಾಗಿದೆ. ಸರ್ವವ್ಯಾಪಿ ಆಗಿರುವುದರಿಂದ ಮತ್ತು ಜಗತ್ತಿನ ವರ್ಧಕ ಆಗಿರುವುದರಿಂದ ನಾನು ಬ್ರಹ್ಮನು. ಹೇ ಬ್ರಹ್ಮ್ ಕೇಶವ, ಸಮತ್ವ ಮತ್ತು ವ್ಯಾಪಕವಾಗಿರುವುದರಿಂದ ನಾನು ಆತ್ಮನು. ನಾನು ಇದೆಲ್ಲದರ ಈಶನು. ಇದು ನನ್ನದು, ನನ್ನ ಹೊರತು ಬೇರೆ ಯಾರದೂ ಅಲ್ಲ. ಪ್ರಥಮವಂತೂ ಬ್ರಹ್ಮ ಜ್ಞಾನದ ನಿಮಿತ್ತ ನಿಷ್ಕಲ ಬ್ರಹ್ಮನ ಪ್ರಾದುರ್ಭಾವ ಆಗಿದೆ. ಈಗ ನೋಡಿ ಮುಂದೆ ಏನು ಹೇಳ್ತಾನೆ. ಇದನ್ನು 18ನೇ ಪುಟದಲ್ಲಿ ಕೆಳಗೆ ನೋಡೋಣ.
ಹೇ ಪುತ್ರರೇ, ಈ ಕಾಲ ಹೇಳುತ್ತಿದ್ದಾನೆ ಶಿವರೂಪದಲ್ಲಿ ಪ್ರಕಟನಾಗಿ ಬ್ರಹ್ಮ ಮತ್ತು ವಿಷ್ಣುವಿಗೆ, ಹೇ ಪುತ್ರರೇ, ಈ ಕರ್ಮಗಳನ್ನು ತಾವು ತಪಸ್ಸಿನಿಂದ ಪ್ರಾರ್ಥಿಸಿದ್ದೀರಿ. ಅವೇನೆಂದರೆ ಸೃಷ್ಟಿ, ಉತ್ಪತ್ತಿ ಮತ್ತು ಪಾಲನೆ ಎಂದು ಹೇಳಲ್ಪಡುತ್ತದೆ. ಅಂದರೆ ಪ್ರಸನ್ನನಾಗಿ ನಿಮಗೆ ನೀಡಿದ್ದೇನೆ. ಇದೇ ರೀತಿ ಬೇರೆ 2 ಕರ್ಮ ರುದ್ರ ಮತ್ತು ಮಹೇಶರಿಗೆ ಪ್ರದಾನಿಸಿದ್ದೇನೆ. ಇದರಿಂದ ಸ್ಪಷ್ಟವಾಯಿತೇನೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶರಿಂದ ಅನ್ಯನಾಗಿದ್ದಾನೆ. ಯಾರು ಶಿವಪುರಾಣದ ಜ್ಞಾನವನ್ನು ಹೇಳುತ್ತಿರುವವನು ಅವನು ಕಾಲನಾಗಿದ್ದಾನೆ. ಆದರೆ ಅನುಗ್ರಹ ಕರ್ಮ ಪಡೆಯುವುದರಲ್ಲಿ ಯಾರೂ ಸಮರ್ಥರಲ್ಲ. ಇಷ್ಟೇ ಸಾಕು, ಇಷ್ಟೇ ಸಾಕಷ್ಟಾಯಿತು. ನಾವು ಇಲ್ಲಿಂದ ಇಷ್ಟನ್ನೇ ತೆಗೆದುಕೊಳ್ಳಬೇಕಾಗಿತ್ತು. ಈಗ ಪ್ರಸಂಗ ಇದು ನಡೆಯುತ್ತಿತ್ತು ಏನೆಂದರೆ, ನೀಮಾಳಿಗೆ ಆ ಪರಮಾತ್ಮ ಬಾಲಕ ರೂಪದಲ್ಲಿ ಸ್ವತಃ ಪ್ರಕಟರಾಗಿ ತಾವೇ ಸಿಕ್ಕಿದರು ಬಂದು, ಮತ್ತು ಹೆಸರು ಲಭ್ಯವಾಯಿತು ಆ ಶಿವನಿಗೆ. ಅಂದರೆ ಶಿವಭಗವಂತನು ಪುತ್ರನನ್ನು ನೀಡಿದನು. ಈಗ ಪುಣ್ಯಾತ್ಮರೇ, ಈ ಶಿವಭಗವಂತ ಅಥವಾ ಬ್ರಹ್ಮ ಭಗವಂತ ಅಥವಾ ವಿಷ್ಣು ಇವರು ಈಶನಲ್ಲ. ಈಗಲೇ ತಾವು ಓದಿದಿರಿ. ಇವರು ನಮಗೆ ಕೇವಲ ನಮ್ಮ ವರ್ಕ್ ಡನ್ ನೀಡಬಲ್ಲರು. ಹೇಗೆಂದರೆ ಯಾರು ಎಷ್ಟು ಕರ್ಮ ಮಾಡುವವರು ಅಷ್ಟನ್ನೇ ನೀಡಬಲ್ಲರು. ಇವುಗಳಲ್ಲಿ ಯಾವ ಪರಿವರ್ತನೆಯನ್ನು ಮಾಡಲಾರರು. मासा घटे न तिल बढ़े, विद न लिखे जो लेख, सच्चा सतगुरु मेट कर ऊपर मारे मेख। जम जो राजा से डरे, मिटे कर्म के लेख, अदली असल कबीर हैं ये कुल के सतगुरु एक। ಗರೀಬ್ ದಾಸ್ ಸಾಹೇಬರಿಗೆ ಯಾರಿಗೆ ಪರಮಾತ್ಮ ಸಿಕ್ಕಿದ್ದರು ಅವರು ಹೇಳ್ತಿದ್ದಾರೇನೆಂದರೆ, ಮಾಸ ಘಟೆ ನ ತಿಲ್ ಬಧೆ, ವಿದ್ ನ ವಿಧಾತ ಲಿಖೆ ಜೋ ಲೇಖ. ಅಂದರೆ ಪ್ರಾರಬ್ಧದಲ್ಲಿ ಯಾವ ಪರಿವರ್ತನೆ ಆಗಲಾರದು. ಬ್ರಹ್ಮನು, ವಿಷ್ಣುವು ಅಥವಾ ಶಿವನು ಮಾಡಲು ಅಸಾಧ್ಯ. ಈ ಕಾಲಭಗವಂತನು ಮಾಡಲಾರನು. ಕೇವಲ ಪೂರ್ಣ ಪರಮಾತ್ಮ ಕಬೀರ ದೇವ ಮತ್ತು ಅವರ ಕೃಪೆಗೆ ಪಾತ್ರರಾದ ಸಂತರು ಅವರದೇ ಶಕ್ತಿಯಿಂದ ಈ ಪರಿವರ್ತನೆಯನ್ನು ಮಾಡಲು ಸಾಧ್ಯವಿದೆ. ಹಾಗೆ ಇಲ್ಲಿ ನೀಮ ಬಹಳ ಖುಷಿಯನ್ನು ಆಚರಿಸುತ್ತಿದ್ದಾಳೆ. ಬಹಳ ಸಂತೋಷಗೊಂಡಳು ಪುತ್ರನನ್ನು ಪ್ರಾಪ್ತಿಸಿ. ಈಗ ನೀರು ಸ್ನಾನ ಮಾಡಿ ಬಂದ. ಹೌದು ಪುಣ್ಯಾತ್ಮರೇ, ಈ ಸಮಸ್ಯೆ ಬರುತ್ತದೆ. ಏಕೆಂದರೆ ನಾವು ಪರಮಾತ್ಮನಿಂದ ಅಪರಿಚಿತರಾಗಿದ್ದೇವೆ, ಅವರ ಮಹಿಮೆಯಿಂದ ನಾವು ಅಪರಿಚಿತರಾಗಿದ್ದೇವೆ. ಆದರೆ ಶ್ರದ್ಧಾಳು ಆಗಿರುವುದರಿಂದ ನಾವು ಭಗವಂತನಲ್ಲಿ ಪೂರ್ಣವಾಗಿ ಆಸೆಯನ್ನು ಇಟ್ಟಿರುತ್ತೇವೆ. ಯಾಕಂದ್ರೆ ಅವನು ನಮಗೆ ಕೆಲವು ಅನ್ಯಾಚುರಲ್ ಮಾಡಿ ನೀಡಲಿ, ಯಾವುದಾದರೂ ಚಮತ್ಕಾರ ಮಾಡಲಿ. ಈಗ ಇಲ್ಲಿ ಹಲವು ಬಾರಿ ಭಕ್ತರ ಮನದಲ್ಲಿ ಸಂದೇಹ ಬರಬಹುದೇನೆಂದರೆ, ಕಮಲದ ಹೂವಿನ ಮೇಲೆ ನವಜಾತ ಶಿಶು ಹೇಗೆ ಇರಲು ಸಾಧ್ಯ? ಅದನ್ನು ಹೇಗೆ ಆ ಕಮಲದ ಹೂವು ತಾಳಲು ಸಾಧ್ಯವಾಗುತ್ತದೆ? ಒಂದು ಬಾರಿ ಈ ದಾಸನು ಈಗ ಈ ಸುಳ್ಳು ಕೇಸಿನಲ್ಲಿ ಜೈಲಿಗೆ ಹೋಗಬೇಕಾಯಿತು. ಅಲ್ಲಿ ಒಬ್ಬ ಪೊಲೀಸ್ ಕರ್ಮಚಾರಿ ಇದ್ದ. ಅವನು ಬರುತ್ತಿದ್ದ, ಅಲ್ಲಿ ಕುಳಿತುಕೊಳ್ಳುತ್ತಿದ್ದ. ಅದವರ ಡ್ಯೂಟಿ ಆಗಿರ್ತಿತ್ತು. ಆಗ ದಾಸನಲ್ಲಿ ಹೇಳುತ್ತಿದ್ದರು, ಯಾವುದಾದ್ರೂ ವಿಷಯ ಹೇಳಿರಂತೆ. ನಾವು ನಮ್ಮ ಭಗವಂತ ಕಬೀರರ ಬಗ್ಗೆ ಮಾಹಿತಿ ನೀಡಿದೆ. ಅವನು ಕೇಳುತ್ತಾ ಇರುತ್ತಿದ್ದ. ಒಂದು ದಿನ ಅವನು ತಂತಾನೇ ಹೇಳಿದ ಏನೆಂದರೆ, ಮಹಾರಾಜರೇ, ನಾನೊಂದು ಚಕ್ಕೋತದ ಗಿಡವನ್ನು ಇಷ್ಟು ದೊಡ್ಡದು ನೋಡಿದೆ. ಅಂದರೆ ಅದಂತೂ ನಾವಿರುವ ಕೊಠಡಿಯಷ್ಟೇ ಇತ್ತು. ಅದು ಹೆಚ್ಚು ಕಮ್ಮಿ 10-12 ಅಡಿಗಳಷ್ಟಿತ್ತು. ಅಂದರೆ ಇದಕ್ಕಿಂತ ಮೇಲೆ. ಮತ್ತು ಇಷ್ಟು ದಪ್ಪ, ಅಂದರೆ ಹೆಚ್ಚು ಕಡಿಮೆ 7-8 ಇಂಚು ಡಯಾಮೀಟರ್ ಅದರ ಆ ಮರದ ಕಾಂಡದ್ದು. ಮತ್ತು ಮೇಲೆ ಇಷ್ಟು ಉದ್ದ 12-13 ಅಡಿಗಳಷ್ಟು. ಇಷ್ಟು ಉದ್ದ ಚಕ್ಕೋತದ ಗಿಡ. ಮತ್ತು ಅದರ ಸೊಪ್ಪಿನಿಂದ ಪಲ್ಯವನ್ನು ತಯಾರಿಸುತ್ತಾರೆ. ಮತ್ತು ನಮ್ಮವರೇ ಆದ ಜೈಲು ಕರ್ಮಚಾರಿಯ ಮನೆಯಲ್ಲೇ ಇದೆ. ನಾನು ನೋಡಿದ್ದೇನೆ. ನಾನು ಹೇಳಿದೆ ಇರಬಹುದು, ಅದು ದೊಡ್ಡ ವಿಷಯವಲ್ಲ. ಹೇಳಬೇಕೆಂದರೆ ಚಕ್ಕೋತ ಗಿಡ ಹೆಚ್ಚೆಂದರೆ 1.5 ಅಡಿಯಷ್ಟು ಇರುತ್ತದೆ. ಇನ್ನೂ ಹೆಚ್ಚೆಂದರೆ 2.5 ಅಡಿಗಳಷ್ಟು ನಾನು ನೋಡಿದ್ದೇನೆ. ನಾನು ರೈತನ ಮನೆಯಲ್ಲಿ ಜನ್ಮ ತಾಳಿದ್ದೇನೆ. ಈ ದಾಸನು ಹೆಚ್ಚೆಂದರೆ 2-2.5 ಅಡಿಗಳಷ್ಟು ಇದ್ದುದು 1-2 ಸಿಗುತ್ತವೆ, ಬಲ್ಲೆಗಳಲ್ಲಿ ಅಲ್ಲಿರುತ್ತವೆ. ಮತ್ತು ಇಲ್ಲಿ ಹೇಳಿದ್ದು 12-13-14 ಅಡಿಗಳದ್ದು. ನಾನಂತೂ ಒಪ್ಪಿಕೊಂಡೆ. ಅಂದರೆ ಕೆಲವೊಮ್ಮೆ ಇರಬಹುದು. ವಿಷಯ ಬಂತೂ ಹೋಯಿತು. ಒಂದು ದಿನ ಮತ್ತೆ ಚರ್ಚೆ ನಡೆಯಿತು. ನಾನು ಕೇಳಿಸಿದೆ ಇದೇ ಕಥೆಯನ್ನು. ಅಂದರೆ ಕಬೀರರು
ನೀರು ನೀಮಾರಿಗೆ ಲೆಹರ್ತಾರ ಹೆಸರಿನ ಸರೋವರದಲ್ಲಿ ಕಮಲದ ಹೂವಿನ ಮೇಲೆ ಸಿಕ್ಕಿದರು. ಆ ಕರ್ಮಚಾರಿ ಹೇಳತೊಡಗಿದ, ಮಹಾರಾಜರೇ, ನಕ್ಕು ಬಿಟ್ಟ ಮೊದಲು, ಅಂದರೆ ನೋಡಿ, ಮತ್ತು ನಿಮ್ಮ ಮಾತು ಒಪ್ಪಿಕೊಳ್ಳುತ್ತೇನೆ, ಆದರೆ ಈ ಮಾತನ್ನು ನಂಬುವುದು ಹೇಗೆ? ಇಷ್ಟು ದೊಡ್ಡ ಕಮಲದ ಹೂ ಇರಲು ಹೇಗೆ ಸಾಧ್ಯ? ಅಂದರೆ ಮಗುವಿನ ತೂಕ ಹೇಗೆ ತಡೆದೀತು? ಹೆಚ್ಚು ಕಮ್ಮಿ 4-5 ಕಿಲೋ ತೂಕ ಇರಬಹುದು. ನಾನು ಅವನಿಗೆ ಹೇಳಿದೆ, ಹವಾಲ್ದಾರ್ರೆ, ಒಂದು ದಿನ ತಾವು ಹೇಳ್ತಿದ್ರಿ ಏನೆಂದರೆ, ನಾನು ಚಕ್ಕೋತದ ಇಷ್ಟು ದೊಡ್ಡ ಗಿಡವನ್ನು ನೋಡಿದೆ, ಈ ಕೋಣೆಗಿಂತ ಎತ್ತರ, ಈ ಧ್ವಜಕ್ಕಿಂತಲೂ ಎತ್ತರ, ಮತ್ತು ಇಷ್ಟು ದಪ್ಪ ಕಾಂಡವಿತ್ತು ಅದರದು. ಒಂದು ವೇಳೆ ತಾವು ಇನ್ನೊಬ್ಬರಿಗೆ ಹೇಳಿದರೆ ಯಾರಾದರೂ ಒಪ್ಪೋರೇನು ಇದನ್ನು? ಚಕ್ಕೋತ ಮ್ಯಾಕ್ಸಿಮಮ್ ಎಷ್ಟಿರಲು ಸಾಧ್ಯವಿದೆ? 2 ಅಡಿ ಅಷ್ಟು. ಅವನು ಹೇಳಿದ, ಹೌದು, ಮತ್ತು ತಾವು ಹೇಳ್ತೀರಿ ಇಷ್ಟು ದೊಡ್ಡದು ನೋಡಿದೆ. ಒಂದೊಮ್ಮೆ ನಾನು ಹೀಗೆ ಹೇಳಿದರೆ ಅದು ಹಾಗಾಗಲು ಸಾಧ್ಯವಿಲ್ಲ. ಆಗ ಒಂದೇ ಸಮನೆ ಅವನ ಬುದ್ಧಿ ಸೆಟ್ಟಾಯಿತು. ಅಂದರೆ ಸರಿಯಾಗಿ ಹೇಳಿದಿರಿ, ಆ ಪರಮಾತ್ಮ ಇದನ್ನು ಚಮತ್ಕಾರವಾಗಿ ಇಟ್ಟಿದ್ದಾರೆ ನಿನ್ನೆದುರು. ಅಂದರೆ ಅದ್ಯಾವುದೋ 1.5 ಅಡಿ, ಅದು ಕಷ್ಟದಿಂದಲೇ ಬೆಳೆಯುತ್ತದೆ. 2 ಅಡಿಗಳಷ್ಟು ಚಕ್ಕೋತ ಗಿಡ ಮತ್ತು 12 ಅಡಿ ಉದ್ದ ಎತ್ತರ. ಹಾಗಾದರೆ ಅಲ್ಲಿ ಪರಮಾತ್ಮನು ಒಂದು ಕಮಲದ ಹೂವನ್ನು ಹೀಗೆ ಗಟ್ಟಿಯಾಗಿಸಲು ಏನು ಕಷ್ಟವಿದೆ ಸೋದರ? ಹೀಗೆ ಹೇಳಿದ, ಸರಿಯಾಗಿ ಹೇಳುತ್ತಿರುವಿರಿ, ತಾವು ಸರಿ ಹೇಳಿದಿರಿ, ಒಪ್ಪಿಕೊಂಡನು. ತಾವು ಹೊರಗಡೆ ಯಾವಾಗ ಬರುವಿರೋ ಆವಾಗ ಬರುವೆನು, ಉಪದೇಶವನ್ನು ಪಡೆಯುವೆನು. ನಾನು ಹೇಳಿದೆ, ಸೋದರ, ಇದಂತೂ ಭಾಗ್ಯವಂತರಿಗೆ ಲಭಿಸುವುದು. ಇಂದು ಬರ್ತಾ ಇದ್ದಾನೆ, ಈಗಂತೂ 3 ವರ್ಷಗಳು ಕಳೆದು ನಾನು ಜೈಲಿನಿಂದ ಹೊರಬಂದು. ಆದರೆ ನಮ್ಮ ಬುದ್ಧಿ ಎಲ್ಲಿ ಸಿಕ್ಕಾಕೊಳ್ತದಂದರೆ, ಪರಮಾತ್ಮ ಇಂತಹ ಉದಾಹರಣೆ ನೀಡುತ್ತಾರೆ ಅಂದರೆ, ಹೇಗೆಂದರೆ, ಪರಮಾತ್ಮನನ್ನು ಅರಿಯಲು ಇಂದು ಯಾವ ತೊಂದರೆಯೂ ಬರಲಾರದು. ಈಗ ನೀರು ಯೋಚಿಸಿದ, ಮೊದಲಂತೂ ನಮ್ಮನ್ನು ಮುಸಲ್ಮಾನ ಮಾಡಿದರು, ಹಿಂದೂಗಳ ಜೊತೆಯಂತೂ ನಮಗೆ ಯಾರ ಪರಿಚಯ ಕೂಡ ಉಳಿದಿಲ್ಲ. ಮುಸಲ್ಮಾನರೊಡನಂತೂ ನಮ್ಮ ವಿಚಾರಗಳು ಹೊಂದುತ್ತಿಲ್ಲ. ಒಂದೊಮ್ಮೆ ಈಗ ನಾವು ಈ ಮಗುವನ್ನು ಕೊಂಡೊಯ್ದರೆ ಯಾರಾದರೂ ಹೇಳುವರು ಯಾರದೋ ಕದ್ದು ತಂದಿದ್ದಾರೆಂದು. ನಾವು ಹೇಳುವೆವು ಕಮಲದ ಹೂವಿನ ಮೇಲೆ ಸಿಕ್ಕಿತು. ಜನರು ಹೀಗೆ ಹೇಳುವರು, ನೀವು ಸುಳ್ಳು ಹೇಳುತ್ತಿರುವಿರಿ, ಕಮಲದ ಹೂವಿನ ಮೇಲೆ ಮಗು ಇರಲು ಎಂದೂ ಸಾಧ್ಯವಿಲ್ಲ. ಇದು ಹೇಗೆ ಸಾಧ್ಯ? ಅವನು ತನ್ನ ಪತ್ನಿಯೊಡನೆ ಎಲ್ಲ ತನ್ನ ಮನದ ಗೊಂದಲ ದ್ವಂದ್ವಗಳನ್ನು ಹೇಳಿದನು. ಮತ್ತೆ ಹೇಳಿದ, ನೀಮ ಈ ಮಗುವನ್ನು ಇಲ್ಲಿಯೇ ಬಿಟ್ಟುಬಿಡು. ಈ ಮಗುವಂತೂ ನಮ್ಮ ಬಳಿ ಇರಲಾರದು. ನಮ್ಮನ್ನೀ ನಗರದಿಂದ ಹೊರಹಾಕಬಹುದು ಮತ್ತು ಈ ಮಗು ನಮಗೆ ಸಿಗುವುದೇ? ನಮ್ಮ ಮೇಲೆ ಒತ್ತಡ ಹೇರಿ ಕೇಳುವರು, ಹೇಳಿ ಈ ಮಗು ಯಾರದು ಮತ್ತು ಎಲ್ಲಿಂದ ತಂದಿರುವಿರಿ ನೀವು? ನಾವೇನು ಹೇಳುವುದು? ನೀಮ ಈ ಮಗುವನ್ನು ಇಲ್ಲೇ ಬಿಟ್ಟುಬಿಡು. ಈಗ ಏನಾಯ್ತಂದರೆ, ನೀಮಾಳಿಗಂತೂ ಪರಮಾತ್ಮನು ಈ ರೀತಿ ಸಂಮೋಹನಗೊಳಿಸಿದರು. ಮಗುವಿನ ಮುಖವನ್ನು ಒಮ್ಮೆ ನೋಡುತ್ತಾಳೆ. ಮಗುದೊಮ್ಮೆ ತಮ್ಮ ಭಗವಂತ ಶಿವನಿಗೆ ತನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾಳೆ. ಮತ್ತು ನೀರು ಹೇಳುತ್ತಿದ್ದಾನೇನೆಂದರೆ, ನಿನ್ನ ಮಾತು ಕೇಳು, ನಾನು ಏನು ಹೇಳುವೆನೆಂದು. ಅವಳು ಹೇಳುತ್ತಾಳೆ, ನಾನು ನಿಮ್ಮ ಎಲ್ಲ ಮಾತನ್ನು ಕೇಳಿದೆ, ಆದರೆ ನಾನು ಈ ಮಗುವನ್ನು ಬಿಡಲಾರೆ. ನಾನು ಪ್ರಾಣವನ್ನಾದರೂ ಬಿಡಬಲ್ಲೆ, ಆದರೆ ಈ ಬಾಲಕನನ್ನು ನಾನು ಬಿಡಲಾರೆ. ಇವನು ನನ್ನ ಮೇಲೆ ಏನು ಜಾದು ಮಾಡಿದ್ದಾನೋ ಗೊತ್ತಿಲ್ಲ, ನಾನು ಜೀವಿಸಲಾರೆ ಇವನ ಹೊರತು. ಬಹಳ ಕಷ್ಟದಿಂದ ಭಗವಂತನು ದಯ ತೋರಿದ್ದಾರೆ. ನೀಮಾ ಹೇಳಿದಳು, ನಾನು ಈ ಮಗುವಿನೊಡನೆ ನಗರದಿಂದ ಹೊರದಬ್ಬಿಸಿಕೊಂಡರೂ ಪರವಾಗಿಲ್ಲ, ಆದರೆ ಇವನನ್ನು ತ್ಯಜಿಸಲಾರೆ, ಇವನನ್ನು ಬಿಟ್ಟು ಬದುಕಲಾರೆ. ಈಗ ನೀರು ತನ್ನ ಜೀವನದಲ್ಲಿ ಪ್ರಥಮ ಬಾರಿ ತನ್ನ ಪತ್ನಿ ಮೇಲೆ ಕೈ ಎತ್ತಿದನು. ಹೇಳಿದ, ನೀನು ನನ್ನ ಪ್ರೀತಿಯದ್ದು, ನನ್ನ ನಮ್ರತೆಯದ್ದು ಅನುಚಿತ ಲಾಭವನ್ನು ಪಡೆಯುತ್ತಿರುವೆ. ನಾನು ಇಂದಿನ ತನಕ ಯಾವುದೇ ಮಾತಿನ ವಿರೋಧ ಮಾಡಲಿಲ್ಲ ನಿನ್ನದು. ಯಾಕೆಂದರೆ ಇವಳಿಗೆ ಮಗುವಿಲ್ಲ ಎಂಬ ಕಾರಣದಿಂದ. ಒಂದೊಮ್ಮೆ ನಾನು ಇವಳಿಗೆ ಸ್ವಲ್ಪವೇ ಬೈದರಂತೂ ಹೆಚ್ಚು ದುಃಖಿಯಾಗುವಳು. ಆದರೆ ಇಂದು ನೀನು ಮಿತಿಯನ್ನು ಮೀರಿದೆ, ನನ್ನ ಒಂದು ಮಾತನ್ನು ಕೇಳೋದಿಲ್ಲ. ಹೀಗೆ ಕೈ ಮಾಡಿದ್ದ ಅಂದರೆ ನಿನಗೆ ಹೊಡೆಯುವೆನು. ಮಗುವನ್ನು ಇಲ್ಲೇ ಬಿಟ್ಟುಬಿಡು. ಅದೇ ಕ್ಷಣ ನೀಮಾಳ ಮಡಿಲಲ್ಲಿದ್ದ ಆ ಪರಮಾತ್ಮ ಹೇಳಿದರು, ನೀರು ನನ್ನನ್ನು ಮನೆಗೆ ಕರೆದೊಯ್ಯು. ನಿನಗೆ ಯಾವ ಆಪತ್ತೂ ಬರಲಾರದು, ನಾನು ನಿಮಗಾಗಿ ಬಂದಿರುವೆನು. ಈಗ ನೀರು ಹೆದರಿದ. ಈ ಪುಟ್ಟ ಬಾಲಕನಲ್ಲಿ ಯಾವುದಾದರೂ ಪ್ರೇತವಂತೂ ಇಲ್ಲ ತಾನೇ? ಯಾವ ದೇವದೂತ ಪ್ರವೇಶಿಸಿಲ್ಲ ತಾನೇ? ಸುಮ್ಮನಾಗಿ ಹೆದರಿ ಮುಂದೆ ಮುಂದೆ ಹೋದ, ನಡೆಯಲು ಆರಂಭಿಸಿದ. ಈಗ ನಗರದಲ್ಲಿ ಕರೆದುಕೊಂಡು ಹೋದಾಗ ಅಕ್ಕಪಕ್ಕ ನೆರೆಹೊರೆಯವರು ಕೇಳಿದ್ರೇನೆಂದರೆ, ಈ ಮಗುವನ್ನು ಎಲ್ಲಿಂದ ತಂದಿರಿ ನೀವು? ಬಹಳ ಸುಂದರವಾದ ಬಾಲಕನಿವನು. ಓಹೋ, ನೋಡಿ ಇವನ ಮುಖ ಎಷ್ಟು ಸುಂದರವಾಗಿದೆ.
ಎಷ್ಟು ಚೆನ್ನಾಗಿ ಕಾಣುತ್ತಿದ್ದಾನೆ. ಯಾರಾದರೂ ಹೇಳುವರು ಇವನಂತೂ ಬ್ರಹ್ಮನ ರೂಪದಂತಿದ್ದಾನೆ, ಇನ್ನಾರೋ ಹೇಳುವರು ವಿಷ್ಣು ಸಮನಾಗಿದ್ದಾನೆ, ಮತ್ತಾರೋ ಹೇಳ್ತಾರೆ ಶಿವನ ರೂಪದಂತೆ, ಇನ್ಯಾರೋ ದೇವತೆಯಂತೆ, ಯಾರೋ ಪಿತೃವಿನಂತೆ, ಯಾರೋ ಗಣದಂತೆ ಏನೇನೋ ಹೇಳುತ್ತಿದ್ದಾರೆ. ಏಕೆಂದರೆ ಪರಮಾತ್ಮನ ಶರೀರವೇನಿತ್ತು ಅದು ಬಹಳಷ್ಟು ಸುಂದರ ಮತ್ತು ಪ್ರಕಾಶಮಾನ ಶರೀರವಾಗಿತ್ತು. ನಗರದ ಜನರು, ಸ್ತ್ರೀ ಪುರುಷರು ಎಲ್ಲರೂ ಹೀಗೆ ನೋಡಬರುತ್ತಿದ್ದರು, ಹೀಗೆ ಹಾಡು ಹಾಡುತ್ತಾ. ಅಂದರೆ ನೀಮಾರ ಮನೆಯಲ್ಲಿ ಒಂದು ಮಗುವನ್ನು ಪಡೆದಿದ್ದಾರೆ, ಅವರು ಕಾಡಿನಲ್ಲಿ ಪಡೆದಿದ್ದಾರೆ, ಲೆಹರ್ತಾರ ಕೆರೆಯಲ್ಲಿ ಸಿಕ್ಕಿದೆ. ಯಾರೋ ಪ್ರಶಂಸೆ ಮಾಡುತ್ತಿದ್ದಾರೆ, ಮತ್ತಾರೋ ಇನ್ಯಾರಿಗೋ ಹೋಲಿಸುತ್ತಿದ್ದಾರೆ. ಹಾಗೆ ಅಂತ್ಯದಲ್ಲಿ ಏನಾಗುತ್ತದೆ? ಮಗು 25 ದಿನಗಳದ್ದಾಗುತ್ತದೆ. 25 ದಿನಗಳದ್ದಾದರೂ ಏನೇನೂ ಆಹಾರ ಸೇವಿಸುತ್ತಿಲ್ಲ. ನೀಮ ಕೆಟ್ಟದಾಗಿ ಅಳತೊಡಗುತ್ತಾಳೆ, ಬಹಳ ಕೆಟ್ಟ ರೀತಿಯಲ್ಲಿ ಪರಿತಪಿಸುತ್ತಾಳೆ, ದುಃಖಿಸುತ್ತಾಳೆ. ಹೇ ಭಗವಂತ ಶಿವನೇ, ತಾವು ನಮ್ಮ ಮೇಲೆ ಕೃಪೆಯನ್ನು ತೋರಿ ಒಂದು ಆಟಿಕೆಯನ್ನಂತೂ ನೀಡಿದೆ. ಹೇ ಪರಮಾತ್ಮ, ಹೀಗೆ ಕೊಟ್ಟು ಹಿಂದಕ್ಕೆ ಪಡೆಯುತ್ತಿರುವೇನು? ನೀವು ಕೊಡಬಾರ್ದೆಂದಿದ್ರೆ ಕೊಡಬಾರ್ದಿತ್ತು, ಇದಕ್ಕಿಂತ ಒಳ್ಳೆಯದು, ದುಃಖವಂತೂ ಆಗುತ್ತಿರಲಿಲ್ಲ. ಹೇಗೋ ಜೀವಿಸುತ್ತಿದ್ದೆವು, ಅದೇ ರೀತಿ ಬದುಕಬೇಕಾಗಿತ್ತು. ಈಗ ಈ ಮಗುವನ್ನು ಪಡೆಯುತ್ತಿರುವೆ, ಇದು ಸಾಯುವುದು. ಏಕೆಂದರೆ ತಿನ್ನುವುದು ಕುಡಿಯುವುದು ಏನೂ ಇಲ್ಲ, ಮತ್ತು ಜೊತೆಯಲ್ಲಿ ನಾನೂ ಸಾಯುವೆ. ಗಟ್ಟಿ ಹೃದಯದಿಂದ ಹೇಳಿದಳವಳು, ಎಂದು ಈ ಬಾಲಕನ ಶರೀರ ಪೂರ್ಣಗೊಳ್ಳುವುದೋ ಅದೇ ದಿನ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ಅಥವಾ ಬಾವಿಗೆ ಬಿದ್ದು ಸಾಯುವೆ. ಮತ್ತು ಆ ಕಡೆ ಪರಮಾತ್ಮ ಕಬೀರರು, ಆ ಪರಮೇಶ್ವರ ಕಬೀರರು, ಬಂದಿ ಛೋಡ್ ಕಬೀರ ಪರಮೇಶ್ವರರು, ಅಂತರ್ಯಾಮಿಯು ಆಕೆಯ ಭಾವನೆಗಳನ್ನು ಅರಿತರು, ಶಿವನನ್ನು ಪ್ರೇರಿತಗೊಳಿಸಿದರು. ಶಿವನು ಅಲ್ಲಿಗೆ ತನ್ನ ಶಿವಪುರಿಯಿಂದ, ಶಿವಲೋಕದಿಂದ ಹೊರಟು ಬಂದರು. ಒಬ್ಬ ಸಾಧುವಿನ ರೂಪ ತಾಳಿದರು, ಒಬ್ಬ ಮಹಾತ್ಮನ ರೂಪ ಧರಿಸಿದರು. ಬಂದಾಗ ನೀಮ ಅಳುತ್ತಿದ್ದಳು. ಕೇಳಿದರು, ಏಕೆ ಅಳುತ್ತಿರುವೆ? ಕಾರಣ ಅರಿವಾಯಿತು. ಆಗ ಭಗವಂತ ಶಿವನು ಹೇಳಿದ, ತೆಗೆದುಕೊಂಡು ಬಾ, ಎಲ್ಲಿದೆ ನಿನ್ನ ಮಗು? ನೀಮ ತಂದಳು ಎತ್ತಿಕೊಂಡು. ಹೀಗೆ ಪಾದಗಳಲ್ಲಿಡಲು ಬಯಸಿದಳು ಭಗವಂತ ಶಿವನದ್ದು. ಆ ಮಗು ಚರಣಗಳಲ್ಲೆಲ್ಲ ಆಕಾಶಕ್ಕೆ ಹಾರಿಬಿಟ್ಟ ಮತ್ತು ಭಗವಂತ ಶಿವನ ತಲೆಯ ಸಮಾನವಾಗಿ 6-7 ಅಡಿ ಎತ್ತರದಲ್ಲಿ ತಂತಾನೇ ಗಾಳಿಯಲ್ಲಿ ನಿಂತುಬಿಟ್ಟ. ಈಗ ನೀಮ ಇದೆಲ್ಲವನ್ನು ನೋಡಿ, ಈ ಚಮತ್ಕಾರವನ್ನು ನೋಡಿ ಗದ್ಗರಿತಳಾದಳು. ಅವಳು ಯೋಚಿಸಿದಳು ಏನೆಂದರೆ, ಈ ಸಂತನಲ್ಲಿ ದೊಡ್ಡದಾದ ಶಕ್ತಿ ಇದೆ ಮತ್ತು ಇವನು ನನ್ನ ಮಗನನ್ನು ಗಾಳಿಯಲ್ಲಿ ನಿಲ್ಲಿಸಿಬಿಟ್ಟ. ಹೀಗೆ ಈ ರೀತಿ ಇವರ ಮಹಿಮೆ ಆಗುತ್ತಿತ್ತು ಈ ಭಗವಂತರುಗಳದ್ದು. ಈ ರೀತಿ ಮಾಡಿ ಪರಮಾತ್ಮನು ತನ್ನ ಶಕ್ತಿಯನ್ನು ತೋರಿಸುತ್ತಾರೆ. ಮತ್ತಲ್ಲಿ ಮಂದಬುದ್ಧಿಯವಳು ಹೀಗೆ ಹೇಳ್ತಾಳೆ, ಶಿವನು ನಿಲ್ಲಿಸಿಬಿಟ್ಟ ಇಷ್ಟು ಎತ್ತರದಲ್ಲಿ. ಈಗ ಶಿವನು ಹೀಗೆ ಈ ರೀತಿ ಮಾಡಿದರು, ಮಡಿಲಲ್ಲಿ ಕೊಳ್ಳಲು ಬಯಸಿದರು ಮತ್ತು ಅವರ ಮಡಿಲಿಗೆ ಕೈಗಳಲ್ಲಿ ಪರಮಾತ್ಮ ಬಂದುಬಿಟ್ಟರು. ನಂತರ ಪರಮೇಶ್ವರ ಕಬೀರ ದೇವರು 25 ದಿನಗಳ ಬಾಲಕ ಹೇಳಿದ ಶಿವನೊಡನೆ ಏನೆಂದರೆ, ಇವರಿಗೆ ಹೇಳಿ ಕಡಸು ಹಸುವನ್ನು ತೆಗೆದುಕೊಂಡು ಬರುವುದಕ್ಕೆ. ಒಂದು ಕಡಸು ಹಸುವನ್ನು ತಂದರು. ಕಡಸು ಹಸು ಅದಾಗಿರುತ್ತದೆ, ಯಾವ ಕರು ಹಾಲು ಕುಡಿಯುವುದನ್ನು ಬಿಟ್ಟಿರುತ್ತದೆ. ಮತ್ತು ಇಲ್ಲಿವರೆಗೆ ಅದನ್ನು ಎತ್ತು ಟಚ್ ಮಾಡಿರಬಾರದು, ಅದು ಎಂದೂ ವಿವಾಹಿತ ಆಗದಿರುವಂಥದ್ದು. ಹೀಗೆ ಮಾಡಲಾಯಿತು. ಮತ್ತು ಪರಮೇಶ್ವರರು ಹೇಳಿದರು ಏನಾದರೆ, ತಾವು ಇದರ ಸೊಂಟದ ಮೇಲೆ ಕೈಯಿಂದ ತಟ್ಟಿರಂತೆ ಆಶೀರ್ವಾದ ಭರಿತ ಕೈಯನ್ನು ಇಡಬೇಕು, ಆಗ ಇದು ಹಾಲು ಕೊಡುವುದು. ಹೀಗೆ 7 ಬಾರಿ ಮಾತುಕತೆ ನಡೆಯಿತು. ಶಿವ ಅರಿಯಲಾರದಾದರೂ ಇವರಾರೆಂದು ಇಷ್ಟು ಅವಶ್ಯ ಅರಿತರೇನೆಂದರೆ, ಇವನು ಯಾರೋ ಸಿದ್ಧಪುರುಷ ಅವಶ್ಯನಿರುವನು. ಈಗ ಒಂದು ಖಾಲಿ ಪಾತ್ರೆ ತಂದರು ಕುಂಬಾರನ ಮನೆಯಿಂದ, ಒಂದು ಚಿಕ್ಕದು, ಯಾವುದರಲ್ಲಿ 5-6 ಕಿಲೋ ಹಾಲು ಹಿಡಿಸುವಂಥದ್ದು. ಯಾವಾಗ ಆ ಪಾತ್ರೆ ತುಂಬಿ ಬಂತು, ತಂತಾನೆ ಹಸುವಿನಿಂದ ಹಾಲು ಸುರಿಯುವುದು ನಿಂತು ಹೋಯಿತು. ಈಗ ಪ್ರತಿದಿನ ಆ ಕಡಸು ಹಸು ಹಾಲು ನೀಡಲಾರಂಭಿಸಿತು ಮತ್ತು ಕಬೀರ ಪರಮೇಶ್ವರರು ಪೂರ್ಣ ಬ್ರಹ್ಮ ಆ ಹಾಲನ್ನು ಕುಡಿಯತೊಡಗಿದರು. ಏಕೆಂದರೆ ಕಡಸು ಹಸುವಿನಲ್ಲಿ ಹಾಲು ಅದು ಸತ್ಯಲೋಕದಿಂದ ಬರುತ್ತಿತ್ತು. ಈಗ ಪುಣ್ಯಾತ್ಮರೇ, ಈ ಲೀಲೆಯನ್ನು ಕಬೀರ ಪರಮೇಶ್ವರರು ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾರೆ ಮತ್ತು ವೇದಗಳು ಸಾಕ್ಷಿ ನೀಡುತ್ತವೆ. ಅಂದರೆ ಪೂರ್ಣ ಪರಮಾತ್ಮ, ಪರಮಾಕ್ಷರ ಬ್ರಹ್ಮ ಯಾವಾಗ ಜ್ಞಾನ ಪ್ರದಾನ ಮಾಡಲಿಕ್ಕಾಗಿ ಪೃಥ್ವಿ ಮೇಲೆ ಬರುತ್ತಾರೆ, ಅವರು ಶಿಶುರೂಪ ಧಾರಣೆ ಮಾಡುತ್ತಾರೆ ಮತ್ತು ಶಿಶುರೂಪದಲ್ಲಿ ಪ್ರಕಟನಾದ ಆ ಅಮರ ಪರಮಾತ್ಮನ ಪೋಷಣೆಯ ಲೀಲೆ ಕಡಸು ಹಸುಗಳ ಮೂಲಕ ಆಗುತ್ತದೆ.
ಈ ಲೀಲೆಯನ್ನು 600 ವರ್ಷಗಳ ಮೊದಲೇ ಮಾಡಿದರು ಪರಮಾತ್ಮರು. ಅದು ವೇದಗಳಲ್ಲಿ ವರ್ಣಿತವಾಗಿದೆ. ಆದರೆ ನಮ್ಮ ಗಮನಕ್ಕೆ ಈಗಷ್ಟೇ ಬಂದಿದೆ. ಅದು ವೇದಗಳನ್ನಂತೂ ನಾವು ಈಗ ನೋಡಿದ್ದೇವೆ 5-7 ವರ್ಷಗಳಿಂದ. ಅದಕ್ಕಿಂತ ಮೊದಲು ವೇದಗಳಿಂದ ಖಂಡಿತವಾಗಿಯೂ ನಾವು ಅಪರಿಚಿತರಾಗಿದ್ದೆವು. ಮತ್ತು ಅದೇ ಲೀಲೆಯನ್ನು ಪರಮಾತ್ಮ 600 ವರ್ಷಗಳ ಮೊದಲೇ ಮಾಡಿಟ್ಟಿದ್ದರು. ಈಗ ತಮಗೆ ತೋರಿಸುತ್ತೇವೆ ಕಬೀರ ಸಾಗರ. ಕಬೀರ ಸಾಗರದಲ್ಲಿ ಕಬೀರ ಪರಮೇಶ್ವರರ ಮಹಿಮೆ ಮತ್ತು ಅವರ ಅಮೃತವಾಣಿ ಮತ್ತು ಲೀಲೆಗಳು 550 ವರ್ಷಗಳ ಮೊದಲಿನದ್ದು ಲಿಪಿಬದ್ಧವಾಗಿದೆ. ಇದು ನೋಡಿರಂತೆ ಪವಿತ್ರ ಕಬೀರ ಸಾಗರ. ಇದಾಗಿದೆ ಕಬೀರ ಸಾಗರ. ಸಂಪೂರ್ಣ 11 ಭಾಗಗಳನ್ನು ಒಟ್ಟು ಮಾಡಿಟ್ಟಿದ್ದಾರೆ. ಖೇಮರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ್, ಮುಂಬೈಯಿಂದ ಪ್ರಕಾಶಿತವಾಗಿದೆ. ಕಬೀರ ಸಾಗರ ಸಂಪೂರ್ಣ 11 ಭಾಗ. ಖೇಮರಾಜ್ ಶ್ರೀ ಕೃಷ್ಣದಾಸ್ ಪ್ರಕಾಶನ್, ಮುಂಬೈಯಿಂದ. ಕಬೀರ ಸಾಗರ ಪ್ರಥಮ ಖಂಡ. ಕಬೀರ ಪಂಥಿ ಭಾರತ್ ಪಥಿಕ್, ಸ್ವಾಮಿ ಯುಗಲಾನಂದ ಬಿಹಾರಿ ಮೂಲಕ ಪರಿಷ್ಕೃತ. ಮುದ್ರಕರು ಹಾಗೂ ಪ್ರಕಾಶಕರಾಗಿದ್ದಾರೆ ಖೇಮರಾಜ್ ಶ್ರೀ ಕೃಷ್ಣದಾಸ್, ಅಧ್ಯಕ್ಷ ಶ್ರೀ ವೆಂಕಟೇಶ್ವರ್ ಪ್ರೆಸ್, ಖೇಮರಾಜ್ ಶ್ರೀ ಕೃಷ್ಣದಾಸ್ ಮಾರ್ಗ, ಮುಂಬೈ. ಈಗ ಇಲ್ಲಿ ತೋರಿಸ್ತೇವೆ. ಇದರಲ್ಲಿ ಜ್ಞಾನಸಾಗರ. ಇದಾಗಿದೆ ಜ್ಞಾನಸಾಗರ ಪ್ರಥಮ ಖಂಡ. ಇದು ಜ್ಞಾನಸಾಗರ ಪುಟ 74ರಲ್ಲಿ. सुन जुल्हा मन भयो आनंदा, जिमी चकोर पायो निश्चंदा, ले सुत चले हर्ष मन कीन्या, तासों पुन असबोल ही दीना। सुत काशी को ले चले, लोग देखण को आवे, अन पानी भक्सै नहीं, जुल्हा शोक जनावे। तब जुल्हा मन कीन तिवाना, रामानंद सो कही उत्पाना। ರಾಮಾನಂದರ ಬಳಿ ಹೋದ ತನ್ನ ಬಾಲಕನನ್ನು ಕರೆದುಕೊಂಡು. ಅಂದರೆ ಯಾವುದಾದರೂ ಮಗುವಿಗೆ ಕಷ್ಟವಾದರೆ ಋಷಿ ಮಹರ್ಷಿಗಳ ಬಳಿ ಒಯ್ಯುತ್ತಿದ್ದರು. मैं सुत पायो बड़ा गुणवंता, कारण कौन बखे नहीं संता। रामानंद ध्यान तब धारा, जुलाहे सो तब ये वचन उचारा। पूर्व जन्म में तै ब्राह्मण जाति, हरि सेवा की नहीं बलि भाती। कुछ तुम सेवा हर की चूका, ताते भयो दुल्हाए का रूप। प्रीति प्रभु गई तोरी लीना, ताते उद्धान में सुत तो दीना। हे प्रभु जस कीनो तस पायो, आरत हो तब दर्शन आयो। सो कहिए उपाय गुसाई, बालक अक्सूदावंत कुछ खाई। ಹೀಗೆ ದಯೆ ತೋರಿ ರಾಮಾನಂದರೇ, ನನ್ನ ಹಸಿದ ಬಾಲಕ ಸ್ವಲ್ಪ ಏನಾದರೂ ತಿನ್ನಲಿ. रामानंद अस युक्ति विचारा, तुम सुत कोई ज्ञानी अवतारा। ನಿಮ್ಮ ಮಗ ಯಾವುದೋ ಬಹಳ ಜ್ಞಾನವಂತನು. बचिया जाही बैल नहीं लागा, सोले ठाड करे ते ही आगा। ಹಸುವಿನ ಕರುವನ್ನು ಕರೆದು ತನ್ನಿ, ಎತ್ತು ಮುಟ್ಟದಿರುವುದು ಅಂದರೆ ಅಂಟಚಿದ ಆಗಿರಲಿ ಕುಮಾರಿ ಹಸು, ಮತ್ತು ಅವನ ಮುಂದೆ ನಿಲ್ಲಿಸು. दूध चले ते ही थन ते, दूध ही धरो छिपाई। क्षुदावंत जब होवे तब ताको दे खवाई। जुल्हा एक बछिया ले आवा, और चलो दूत कोई मरम न पावा। चलो दूत जुल्हा हरसाना, राग छिपाई कहो नहीं जाना। ಈಗ ಇಲ್ಲಿ ಈ ಕಬೀರ ಪಂಥಿಗಳು ಇಲ್ಲಿ ಸ್ವಲ್ಪ ತಮ್ಮ ಮಂದ ಬುದ್ಧಿಯಿಂದ ತಿದ್ದುಪಡಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇದು ಬರೆದಿದೆ, ಚಲೋ ದೂತ್ ಕೊಯ್ ಮರ್ಮ ನೀ ಜಾಣ. ಇಲ್ಲಿ ಮೇಲೆ ಪ್ರಸಂಗವಿದೆ. ಒಂದು ಹಳೆಯ ಕಬೀರ ಪಂಥದ್ದು ಕೈಯಿಂದ ಬರೆದಂಥದ್ದು. ಅದರಲ್ಲಿ ಬರೆದಿದ್ದೇನೆಂದರೆ, ಇಲ್ಲಿ ಅವರು ಹೇಳುತ್ತಾರೆ, ಒಬ್ಬ ದೂತ ಅಂದರೆ ಒಬ್ಬ ಸಂತ ರೂಪದಲ್ಲಿ ಯಾರೋ ದೇವದೂತ ಬಂದ ಮತ್ತು ಅವನು ಮತ್ತೆ ಈ ಎಲ್ಲ ಮಾತುಗಳು, ಏಕೆಂದರೆ ಇದನ್ನು ಗರೀಬ್ ದಾಸರು ಪೂರ್ತಿಗೊಳಿಸಿದ್ದಾರೆ. ಪರಮೇಶ್ವರ ಕಬೀರರು ತಮ್ಮ ಜ್ಞಾನವನ್ನು ಗರೀಬ್ ದಾಸರ ಅಂತಃಕರಣದಲ್ಲಿ ಫೀಡ್ ಮಾಡಿದ್ದರು. यहाँ सपट लिखा है कि बचिया जाही बैल नहीं लागा, अरसोले ठाड करे ते यागा। ಹಸಿವಾದರೆ ಬಾಲಕ ಕುಡಿಯುವನು. ಇವನು ಹೇಳುವ ಅರ್ಥ ಇದಾಗಿದೆ. दूध तब पीवत नाम कबीरा, खेलत संग संत संग मत धीरा। ಪುಣ್ಯಾತ್ಮರೇ, ನಾವು ಭಗವಂತನನ್ನು ಅರಿಯಬೇಕಾಗಿದೆ.
ಮತ್ತು ಭಗವಂತ ಪರಮಾತ್ಮನನ್ನು ಅರಿತು ನಂತರ ನಾವು ಸಾಧನೆ ಮಾಡಿದರೆ ನಮ್ಮನ್ನು ಯಾರೂ ವಿಚಲಿತರನ್ನಾಗಿಸಲು ಸಾಧ್ಯವಿಲ್ಲ. ಪವಿತ್ರ ಹಿಂದೂ ಸಮಾಜ ತಮ್ಮ ವೇದಗಳನ್ನು ಯಥಾರ್ಥವೆಂದು ಒಪ್ಪಿಕೊಳ್ಳುತ್ತಿದೆ, ಸತ್ಯವೆಂದು ಒಪ್ಪಿಕೊಳ್ಳುತ್ತಿದೆ. ನೋಡಿದರೆ ಅದೇ ವೇದಗಳಲ್ಲಿ ಪರಮೇಶ್ವರನ ಮಹಿಮೆಯನ್ನು ಬರೆದಿದೆ ಮತ್ತು ಇದು ಸ್ಪಷ್ಟ ಪ್ರಮಾಣವಾಗಿದೆ. ಏನೆಂದರೆ ಆ ಪೂರ್ಣ ಪರಮಾತ್ಮ ಇಂತಹ ಲೀಲೆಯನ್ನು ಮಾಡುತ್ತಾನೆ. ಈಗ ಹೇಗೆಂದರೆ ಇಂತಹ ಲೀಲೆ ಇಂದಿನ ತನಕ ಶ್ರೀಕೃಷ್ಣ ಮಾಡಿಲ್ಲ, ವಿಷ್ಣು ಮಾಡಿಲ್ಲ, ರಾಮಚಂದ್ರರು ಮಾಡಿಲ್ಲ. ಇಲ್ಲವೇ ಇನ್ಯಾವ ಬೇರೆ ಭಗವಂತ ಯಾರನ್ನು ನಂಬುತ್ತೇವೆ ಅವರೂ ಮಾಡಿಲ್ಲ. ಕೇವಲ ಕಬೀರರು ಮಾಡಿದ್ದಾರೆ. ಯಾವುದರ ಬಗ್ಗೆ ವೇದಗಳಲ್ಲಿ ಪ್ರಮಾಣವಿದೆ? ಪರಮೇಶ್ವರ ಕಬೀರರು ಹೇಳುತ್ತಿದ್ದರು, वेद मेरा भेद है, मैं मिलूं वेदन से नाही और जौन वेद से मैं मिलूं वो वेद जानते नहीं. ಕಬೀರರು ಹೇಳುತ್ತಿದ್ದರು ಪರಮೇಶ್ವರರು ಏನೆಂದರೆ, ವೇದಗಳು ನನ್ನದೇ ಗುಣಗಾನ ಮಾಡುತ್ತಿವೆ, ನನ್ನ ಮಹಿಮೆಯ, ಆದರೆ ನನ್ನನ್ನು ಪಡೆಯುವ ವಿಧಿ ವೇದಗಳಲ್ಲಿಲ್ಲ. ಈಗ ನೋಡಿ ಋಗ್ವೇದ ಮಂಡಲ 9, 10 ಒಟ್ಟಿಗೆ ಅನುವಾದಿತವಾಗಿದೆ. ಪ್ರಕಾಶಕರು ಸಾರ್ವದೇಶಿಕ್ ಆರ್ಯ ಪ್ರತಿನಿಧಿ ಸಭಾ, ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿ. ಇದು ಇವರ ಫ್ಯಾಕ್ಸ್ ಮತ್ತು ಫೋನ್ ನಂಬರ್. ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿಯಿಂದ. ಈಗ ಇದರ ಮಂಡಲ ಸಂಖ್ಯೆ 1ರಲ್ಲಿ ಮತ್ತು ಸೂಕ್ತಿ ಸಂಖ್ಯೆ 1ರ ಮಂತ್ರ ಸಂಖ್ಯೆ 8, 9 ತೋರಿಸ್ತೇವೆ. ಈಗ ಇಲ್ಲಿಂದ ಪ್ರಾರಂಭಿಸ್ತೇವೆ ಇದನ್ನು. ಈಗ 9ನೇ ಮಂಡಲ ಋಗ್ವೇದದ್ದು ಮತ್ತು ಪ್ರಥಮ ಸೂಕ್ತಿ ಮತ್ತು ಪ್ರಥಮ ಮಂತ್ರ ಇಲ್ಲಿಂದ ನೋಡಿ. ಇಲ್ಲಿ ಬರೆದಿದೆ ಸೋಮ್, ಅರ್ಥ ಹೇ ಪರಮಾತ್ಮ, ಸೋಮ ಸ್ವಭಾವದ ಪರಮಾತ್ಮ. ಈಗ ಇವರ ಈ ಅಶಕ್ತತೆ ಇದೇ ಇಲ್ಲಿ ಅವರು ಗಡಿಬಿಡಿ ಮಾಡಿದ್ದಾರೆ. ಅದನ್ನು ಅರಿಯಲು ಇದನ್ನು ಹೇಳಬೇಕಾಗುತ್ತದೆ. ಮಂತ್ರ ಸಂಖ್ಯೆ 2ರಲ್ಲಿ ಹೇ ಪರಮಾತ್ಮನ್, ಪರಮಾತ್ಮನ ಮಹಿಮೆ ಅಲ್ಲವೇ? ಈಗ ಮಂತ್ರ ಸಂಖ್ಯೆ 3ರಲ್ಲಿ ಹೇ ಪರಮಾತ್ಮನ್ ಅಂದರೆ ಪರಮಾತ್ಮನ ಮಹಿಮೆ ನಡೆಯುತ್ತಿದೆ ಎಲ್ಲವೂ ಇದು. ಮಂತ್ರ ಸಂಖ್ಯೆ 4ರಲ್ಲಿ ಹೇ ಪರಮಾತ್ಮನ್, ಮಂತ್ರ ಸಂಖ್ಯೆ 5ರಲ್ಲಿ ಹೇ ಪರಮಾತ್ಮನ್. ಈಗ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1ರ ಮಂತ್ರ ನಾವು ನೋಡುತ್ತಿದ್ದೇವೆ ಇವರದೇ ಅನುವಾದದಲ್ಲಿ. ಮಂತ್ರ ಸಂಖ್ಯೆ 6ರಲ್ಲಿ ಹೇ ಪರಮಾತ್ಮನ್. ಈಗ ಮಂತ್ರ ಸಂಖ್ಯೆ 7ರಲ್ಲಿ ಇವರಿಗೆ ನೆನಪು ಬಂತು. ಏಕೆಂದರೆ ಮಹರ್ಷಿ ದಯಾನಂದರ ಮೂಲಕ ಅನುವಾದ ಅಲ್ಲ ಇದು, ಅವರದೇ ಪ್ಯಾಟರ್ನ್ನಲ್ಲಿ ಅನ್ಯ ಆರ್ಯ ಸಮಾಜದ ಆಚಾರ್ಯರು ಮಾಡಿದಂತಹ ಇದರ ಅನುವಾದವಾಗಿದೆ. ಈಗ ಅವರಿಗೆ ನೆನಪು ಬಂತೇನೆಂದರೆ ಅವರಂತೂ ನಿರಾಕಾರ ಎಂದು ಹೇಳುತ್ತಾರೆ ಭಗವಂತನನ್ನು. ಇಲ್ಲಿ ಅವರು ಪುರುಷ ಎಂದು ಬರೆಯುವುದನ್ನು ಆರಂಭಿಸಿದರು. ಪುರುಷ ಎಂದರೂ ಪ್ರಭು ಆಗುತ್ತದೆ. ಈಗ ಇಲ್ಲಿ ಬರೆಯಲಾರಂಭಿಸಿದರು ಏನೆಂದರೆ ಆ ಪುರುಷನಿಗೆ. ಇಲ್ಲಿ ಬರೆಯಬೇಕಾಗಿತ್ತು ಆ ಪರಮಾತ್ಮನಿಗೆ. ಇದುವರೆಗೂ ಬರೆಯುತ್ತಾ ಬಂದಂತೆ 8ರಲ್ಲಿಯೂ ಗಡಿಬಿಡಿ ಮಾಡಿದರು ಇವರು. ಆ ಪುರುಷನಿಗೆ, ಆ ಪರಮಾತ್ಮನಿಗೆ ಹೊಯ್ ಉಗ್ರಗತಿಗಳು ಪ್ರೇರಣೆ ಮಾಡುತ್ತವೆ. ಪ್ರಕಾಶ ಭರಿತ ಶರೀರಕ್ಕೆ ಆ ಪುರುಷ ಪ್ರಾಪ್ತನಾಗುತ್ತಾನೆ, ಆ ಪರಮಾತ್ಮ ಪ್ರಾಪ್ತನಾಗುತ್ತಾನೆ. ಏಕೆಂದರೆ ಇವರು ಭಗವಂತನನ್ನು ನಿರಾಕಾರದಿಂದ ನಂಬುತ್ತಾರೆ. ವೇದಗಳ ಅನರ್ಥ ಮಾಡಿ ಹಾಕಿದ್ದಾರೆ ಈ ಜನರು, ತಿರುಚಿಬಿಟ್ಟರಿಲ್ಲಿ. ಆದರೆ ಸ್ಪಷ್ಟವಿದೆ, ಆ ಪರಮಾತ್ಮನಿಗೆ ಉಗ್ರಗತಿಗಳು ಹೇಗೆಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಆಗ ಅದೇ ದೃಷ್ಟಿಕೋನದಿಂದ ಪರಮಾತ್ಮನೂ ಬರುತ್ತಾರೆ ಯಾವಾಗ ಧರ್ಮದ ನಾಶವಾಗುತ್ತದೆ. ಈಗಲೂ ಖಂಡಿತ ಧರ್ಮದ ನಾಶವಾಗುತ್ತಾ ಇದೆ. ಈಗ ಪರಮಾತ್ಮನು ಈ ದಾಸನ ಮೇಲೆ ಕೃಪೆ ಮಾಡಿದ್ದಾರೆ ಮತ್ತು 600 ವರ್ಷಗಳ ಮೊದಲು ಮಾಲೀಕನು ಸ್ವತಃ ಬಂದಿದ್ದರು. ಆ ಸಮಯದಲ್ಲಿ ಬಂದಿದ್ದಾಗ ಭಕ್ತಿಯ ಪ್ರಚಾರ ಮಾಡಿ ಹೋಗಿದ್ದರು. ಆ ಪರಮಾತ್ಮನಿಗೆ ಉಗ್ರಗತಿಗಳು, ವಿಶೇಷ ಪರಿಸ್ಥಿತಿಗಳು, ಭಯಂಕರ ಪರಿಸ್ಥಿತಿಗಳು ಪ್ರೇರಣೆ ಮಾಡುತ್ತವೆ ಇಲ್ಲಿ ಬರಲಿಕ್ಕಾಗಿ. ಮತ್ತು ಪ್ರಕಾಶಿಸುವ ಶರೀರಕ್ಕೆ, ಒಂದು ತೇಜೋಮಯ ಶರೀರಕ್ಕೆ, ಒಂದು ಸುಂದರ ಶರೀರಕ್ಕೆ ಆ ಪರಮಾತ್ಮ ಪ್ರಾಪ್ತನಾಗುತ್ತಾನೆ. ಮುಂದೆ ನೋಡಿ, ಇದನ್ನು ಪುಟ ಸಂಖ್ಯೆ 3ರಲ್ಲಿ ಓದಿದಿರಿ ತಾವು. 3ಅನ್ನು ಓದಿಬಿಟ್ವಿ. ಈಗ 4ರಲ್ಲಿ ನೋಡಿ, ಪುಟ ಸಂಖ್ಯೆ 4ರಲ್ಲಿ ಸೂಕ್ತಿ ಸಂಖ್ಯೆ 9, ಮಂಡಲ ಸಂಖ್ಯೆ 1, ಮಂತ್ರ ಸಂಖ್ಯೆ ನಾವು 8ನೇದು ಓದುತ್ತಿದ್ದೇವೆ. ಪ್ರಕಾಶಮಾನ ಶರೀರಕ್ಕೆ ಪ್ರಾಪ್ತನಾಗುತ್ತಾನೆ ಮತ್ತದರಲ್ಲಿ 3 ಪ್ರಕಾರಗಳಲ್ಲಿ ಬೇರೆಯವರ ಕಲ್ಯಾಣ ಮಾಡುವಂತಹ, ಉದ್ಧಾರ ಮಾಡುವಂತಹ ಶರೀರ ಸಿಗುತ್ತದೆ. ಈಗ ಪರಮಾತ್ಮನ 3 ಸ್ಥಿತಿಗಳಲ್ಲಿ ಈಗಲೇನೆಂದರೆ ಅದು ನಂತರ ಹೇಳ್ತೇವೆ, ಏಕೆಂದರೆ ಸಾಕಾರನಾಗಿದ್ದಾನೆ. ಈಗ ಇಲ್ಲಿ ಮತ್ತೆ ನೋಡಿ, ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 9ರಲ್ಲಿ ಹೇಳಿದೆ ಏನೆಂದರೆ
ಆ ಅಮರ ಸ್ವಭಾವದಂತಹ ಶ್ರದ್ಧಾಳು ಪುರುಷನಿಗೆ ಇಲ್ಲಿ ಪುರುಷ ಬರೆಯಲು ಆರಂಭಿಸಿದರು 2 ಮಂತ್ರಗಳ ಮೊದಲು ಈ ನಕಲಿಗಳು. ಇಲ್ಲಿ ಬರೆಯಬೇಕಾಗಿತ್ತು ಸೋಮ ಅಂದರೆ ಆ ಅಮರ ಪರಮಾತ್ಮನಿಗೆ. ಯಾರು ಶಿಶು ರೂಪದಲ್ಲಿ ಪ್ರಕಟನಾಗುತ್ತಾನೆ, ಶಿಶು ರೂಪದಲ್ಲಿ, ಕೌಮಾರ್ಯ ಅವಸ್ಥೆಯಲ್ಲಿ ಯಾವಾಗ ಅವನು ಬಾಲಕನ ರೂಪದಲ್ಲಿ ಪ್ರಕಟನಾಗುತ್ತಾನೆ, ಅಧನ್ಯ. ಅಭಿ ಅಂದರೆ ಪೂರ್ಣ ರೂಪದಿಂದ, ಅಧನ್ಯ ಅಂದರೆ ಕುಮಾರಿ, ಮದುವೆಯಾಗದಂತಹ ಹಸುವಿನ ಬಗ್ಗೆ ನಾವು ನಮ್ಮ ಇಲ್ಲಿಯ ಆಡು ಭಾಷೆಯಲ್ಲಿ ಗರ್ಭ ಧರಿಸದ ಮತ್ತು ಅಧನ್ಯ ಪೂರ್ಣರೂಪದಲ್ಲಿ ಕುಮಾರಿ. ಧೇನವ ಅಂದರೆ ಆಕಳು, ತೃಪ್ತ ಮಾಡುತ್ತಾಳೆ. ಆ ಪರಮಾತ್ಮನು ಯಾರು ಶಿಶು ರೂಪದಲ್ಲಿ ಬಾಲಕ ರೂಪದಲ್ಲಿ ಪ್ರಕಟನಾಗುವನೋ ಅವನ ಪೋಷಣೆಯ ಲೀಲೆಯು ಕುಮಾರಿ ಹಸುಗಳಿಂದ ಅಧನ್ಯ ಕಡಸು ಹಸುಗಳ ಮುಖೇನ ಆಗುತ್ತದೆ. ಆ ಹಸು ಅವನನ್ನು ತೃಪ್ತಗೊಳಿಸುತ್ತಾಳೆ. ಈಗ ಪುಣ್ಯಾತ್ಮರೇ, ಇಂದು ತಾವು ಶಿಕ್ಷಿತರಾಗಿದ್ದೀರಿ. ಈ ವಿದ್ಯೆಯ ಲಾಭವೇನಿದೆ ಅಂದರೆ ನಾವು ಖಂಡಿತವಾಗಿಯೂ ಭಗವಂತನನ್ನು ಅರಿಯಬಲ್ಲೆವು. ನಾವು ಸದ್ಗ್ರಂಥಗಳನ್ನು ಸ್ವತಃ ತಿಳಿಯಬಲ್ಲೆವು. ಆ ಸದ್ಗ್ರಂಥಗಳನ್ನು, ಆ ಪುರಾಣಗಳನ್ನು, ವೇದಗಳನ್ನು, ಗೀತೆಯನ್ನು ಆಧಾರವೆಂದು ತಿಳಿದು ಆಧಾರ ಮಾಡಿಕೊಂಡು ಈ ನಕಲಿ ಗುರುಗಳು ಪೂರ್ಣ ಹಿಂದೂ ಸಮಾಜಕ್ಕೆ ದಂತಕಥೆಯನ್ನು ಕೇಳಿಸಿದರು. ಲೋಕವೇದ ಕೇಳಿಸಿ ಕಲ್ಪಿತ ಕಥೆಗಳನ್ನು ಮಾಡಿ ಭಗವಂತನಿಂದ ಸಂಪೂರ್ಣ ದೂರ ಮಾಡಿದರು. ಇಂದು ಈ ವಿದ್ಯೆಯ ಪ್ರಭಾವದಿಂದ ನಾವು ಪರಮಾತ್ಮನನ್ನು ಅರಿಯುವಂತಾದೆವು ಮತ್ತು ಅವನನ್ನು ಪಡೆಯುವೆವು. ಈಗ ಸೌಭಾಗ್ಯವಾಗಿದೆ ತಮ್ಮದು. ತಮ್ಮ ಜನ್ಮ ಈ ಕಲಿಯುಗದಲ್ಲಿ ಮತ್ತು ಅದೂ ಈ ಸಮಯದಲ್ಲಿ, ಇದಕ್ಕಿಂತ ಮುಂದೆಯೂ ಹಿಂದೆಯೂ. ಈಗಂತೂ ಮುಂದೆ ಕೂಡ ಇದರದ್ದು ಪೂರ್ತಿ ವಿಶ್ವದಲ್ಲಿ ವಿಸ್ತಾರವಾಗುವುದು. ಯಾರೂ ಇದನ್ನು ತಡೆಯಲಾರರು. ಮತ್ತು ಯಾರಾದರೂ ಬಾಧಿಸುವ ಪ್ರಯತ್ನ ಮಾಡಿದರಂತೂ ಅವರಂತೂ ಮಹಾಮೂರ್ಖರಾಗುವರು. ಏಕೆಂದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರದ್ಧಾಳುಗಳು ಈ ತತ್ವಜ್ಞಾನದಿಂದ ಪರಿಚಿತರಾಗಿದ್ದಾರೆ. ಇದಂತೂ ಒಂದು ಸ್ಫೋಟವಾಗಿದೆ ಪರಮಾತ್ಮನ ಜ್ಞಾನದ್ದು. ಮತ್ತು ಇದರಲ್ಲಿ ಯಾರೇ ಬಾಧಿಸುವ ಪ್ರಯತ್ನ ಮಾಡಿದರಂತೂ ಅವರು ಕುರುಡು ಕತ್ತೆಯಂತಾಗುವರು. ಇದೇ ರೀತಿ ಹಿರಣ್ಯಕಶಿಪು ಇದ್ದ, ಕಂಸನಿದ್ದ, ರಾವಣನಿದ್ದ. ಈ ಕೆಟಗರಿಯ ವ್ಯಕ್ತಿಯಾಗಿರುವರು ಇದರಲ್ಲಿ ಬಾಧಿಸುವವರು. ಮತ್ತವರ ದುರ್ಗತಿಯಾಗುವುದು. ಒಂದು ಕುರುಡು ಕತ್ತೆ ನಿಂತಿತ್ತು ರೈಲಿನ ಹಳಿಗಳ ಮೇಲೆ ಮತ್ತು ಅತ್ತಲಿಂದ ರೈಲು ಬರ್ತಾಯಿತು. ಅದಕ್ಕೆ ದೂರದಿಂದ ಗುಯಿಗುಟ್ಟಿದಂತಾಯಿತು. ಯಾರೋ ನಿನ್ನನ್ನು ಡಿಸ್ಟರ್ಬ್ ಮಾಡಲು ಇಲ್ಲಿಯೇ ಬರ್ತಿದ್ದಾನೆ. ಆ ಕುರುಡು ಕತ್ತೆಯ ಆಲೋಚನೆಯಲ್ಲಿ ಬಂತೇನೆಂದರೆ ಯಾರೋ ನಿನ್ನನ್ನು ಡಿಸ್ಟರ್ಬ್ ಮಾಡಲು ಬಯಸುತ್ತಾನೆ ಮತ್ತು ಅದಕ್ಕಾಗಿ ಅದರ ಬಳಿ ಸಲಕರಣೆಗಳಂತಿರುವ, ಆಯುಧಗಳಂತಿರುವ, ಅಂದರೆ ತನ್ನ ಹಿಂದಿನ ಭಾಗವನ್ನು ಆ ಕಡೆ ಮಾಡಿತ್ತು. ಎಲ್ಲಿಂದ ಗಡ್ 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 ಸೌಂಡ್ ಬರ್ತಿತ್ತು. ಅಂದರೆ ಹಿಂದಿನ ಕಾಲುಗಳನ್ನು, ಅಂದರೆ ಪೃಷ್ಠಭಾಗ ಆ ಕಡೆ ಮಾಡಿತ್ತು ಮತ್ತು 2 ಕಾಲುಗಳನ್ನು ಎತ್ತಿತು. ಅಂದರೆ ಬರಲಿ ಹತ್ತಿರ, ಇವನನ್ನು ಒದ್ದು ಬಿಡ್ತೇನೆ ನಾನು. ಟ್ರೈನ್ ಬಂತು ಹತ್ತಿರ, ಅದೆರಡು ಕಾಲುಗಳನ್ನು ಎತ್ತಿ ಒದ್ದು ಬಿಟ್ಟಿತು. ರೈಲು ಗುದ್ದಿದ್ದ ರಭಸಕ್ಕೆ ತುಂಡು ತುಂಡುಗಳಾದವು, ದೇಹ ನುಚ್ಚು ನೂರಾಯಿತು. ಹಾಗೇನೆ ಈ ಪರಮೇಶ್ವರನ ಮಾರ್ಗದಲ್ಲಿ ಈಗ ಯಾರೇ ಯಾವುದೇ ಬಾಧೆ ವಿರೋಧ ಹುಟ್ಟಿಸಿದರೆ ಅವನ ಅವಸ್ಥೆ ಕುರುಡು ಕತ್ತೆಯಂತಾಗುವುದು. ಪರಮೇಶ್ವರರು 600 ವರ್ಷಗಳ ಹಿಂದೆ ಹೇಳಿದರು, धर्मदास तो लाख दुहाई ये मूल ज्ञान की तबार ना जाए. ಮತ್ತು ಕಲಿಯುಗದ ಮಧ್ಯದ ಪೀಳಿಗೆ ಯಾವಾಗ ಬರುವುದೋ ये मूल ज्ञान बाहर जो पढ़ी ये बिचली पीटी हंसनी तेरी. ಪರಮಾತ್ಮನಂತೂ ವೇದಗಳ ಮತ್ತು ಗೀತೆಯ ಎಲ್ಲಾ ಪುಟ ಸಂಖ್ಯೆ ಹೇಳಿದ್ದರು ಧರ್ಮದಾಸರಿಗೆ ಮತ್ತು ಪುರಾಣಗಳದ್ದು ಹೇಳಿದ್ದರು, ಶ್ಲೋಕ ಮಂತ್ರಗಳನ್ನು ಹೇಳಿದ್ದರು ಮತ್ತು ಹೇಳಿದ್ದರು, ಮಗನೇ ಈಗಲೇ ಹೇಳುವುದು ಬೇಡ ಯಾರಿಗೂ, ಏಕೆಂದರೆ ಈ ನಕಲಿಗಳು ತಿಳಿಯುವರು ಮತ್ತು ಈ ವಿಷಯವನ್ನು ಬದಲಿಸಿ ಹೋಗುವರು. ಮತ್ತು ಯಾವಾಗ ನಾನು ಬರುವೆನು, ಇಲ್ಲ ನನ್ನ ಯಾರಾದರೂ ದಾಸನನ್ನು ಕಳುಹಿಸುವೆನು ಮಧ್ಯದ ಪೀಳಿಗೆಯಲ್ಲಿ, ಆವಾಗ ಇವರದ್ದು ಗುಟ್ಟು ರಟ್ಟು ಮಾಡಬಹುದು. ಇವರೆಲ್ಲವನ್ನೂ ಕೆಡಿಸಿಬಿಡುವರು. ಯಾರು ಅಸಂಬದ್ಧ ಮಾಡುತ್ತಿದ್ದಾರೆ ಹೇಗೆಂದರೆ ಅಜರಾಮರರು, ಬ್ರಹ್ಮ ವಿಷ್ಣು ಮಹೇಶರು, ಮೃತ್ಯುಂಜಯರು, ಕಾಲಜ್ಜರಾಗಿದ್ದಾರೆ, ಸರ್ವೇಶ್ವರರು ಆಗಿದ್ದಾರೆ. ಮತ್ತಿವರಿಗೆ ಯಾರೂ ತಂದೆ ತಾಯಿಯರಿಲ್ಲ, ಇವರು ಸ್ವಯಂಭೂಗಳಾಗಿದ್ದಾರೆ. ಇವರ ಪೊಳ್ಳುತನಗಳೆಲ್ಲ ತೆರೆಯುವು. तो कहा था धर्मदास तो लाख दुहाई ये मूल ज्ञान की तबार ना चाहिए. और मूल ज्ञान बाहर जो पढ़ी या बिचली पीढ़ी हंसनी तेरी. ಇಂದು ತಾವು ಆ ಮಧ್ಯದ ಪೀಳಿಗೆಯಲ್ಲಿದ್ದೀರಿ. ಯಾರಿಗಾಗಿ ಈ ಖಜಾನೆಯನ್ನು ಮುಚ್ಚಿ ಇಡಲಾಗಿತ್ತು, ಈಗ ತೆರೆದು ಬಿಟ್ಟರು ಭಗವಂತನು. ಹೇಳಿ ಸದ್ಗುರುದೇವರಿಗೆ. ಪರಮಪಿತಾ ಪರಮಾತ್ಮ ಪೂರ್ಣ ಬ್ರಹ್ಮ ಸರ್ವ ಸೃಷ್ಟಿ ರಚನಾಕಾರ ಕಬೀರ ಸಾಹೇಬರು
ಕಬೀರ ದೇವರು ಯಾರು ಬನಾರಸ್ನಲ್ಲಿ ಕಾಶಿ ಪಟ್ಟಣದಲ್ಲಿ 120 ವರ್ಷ ತನಕ ಇದ್ದರು, ಸಶರೀರ ಬಂದಿದ್ದರು, ಸಶರೀರ ಹೊರಟು ಹೋದರು. ಇವರು ಪೂರ್ಣ ಪರಮಾತ್ಮರಾಗಿದ್ದರು, ಅಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿಯಾಗಿದ್ದು ಇವರು ಪಾಪನಾಶಕರಾಗಿದ್ದಾರೆ. ಇವರ ವಿಷಯದಲ್ಲಿ ಎಲ್ಲ ಸದ್ಗ್ರಂಥಗಳು ಪ್ರಮಾಣ ನೀಡುತ್ತವೆ. ಪವಿತ್ರ 4 ವೇದಗಳು ಪರಮೇಶ್ವರ ಕಬೀರ ದೇವರ ಮಹಿಮೆಗಳಿಂದ ತುಂಬಿವೆ. ಈ ಪರಮಾತ್ಮ ಪೂಜೆಗೆ ಯೋಗ್ಯನು. ಇದೇ ಪರಮಾತ್ಮ ಪಾಪನಾಶಕರಾಗಿದ್ದಾರೆ. ಇವರೇ ನಮ್ಮ ತಂದೆಯಾಗಿದ್ದಾರೆ. ಇವರೇ ಆ ಪರಮೇಶ್ವರರಾಗಿದ್ದಾರೆ. ಯಾರ ವಿಷಯದಲ್ಲಿ ನಾವು ಓದುವುದು ಮತ್ತು ಕೇಳುವುದನ್ನು ಮಾಡುತ್ತಿದ್ದೆವು. ತುಮೇವ ಮಾತಾ ಚ ಪಿತಾ ತುಮೇವ ಬಂಧು ಚ ಸಖಾ ತುಮೇವ ವಿದ್ಯಾ ಚ ದ್ರವ್ಯ ತುಮೇವ ಸರ್ವ ಮಮ ದೇವ ದೇವ. ಇವರಾಗಿದ್ದಾರೆ ಆ ಕಬೀರ ಪರಮೇಶ್ವರ. ಯಾರು ನಮ್ಮ ತಂದೆ ತಾಯಿಯರ ಇಬ್ಬರದೂ ಸ್ಥಾನದಲ್ಲಿದ್ದು ರೋಲ್ ಮಾಡುತ್ತಾರೆ, ಏಕೆಂದರೆ ಇವರ ವಚನದಿಂದ ನಾವೆಲ್ಲರೂ ಉತ್ಪನ್ನರಾಗಿದ್ದೇವೆ ಮತ್ತು ಇವರೇ ನಮ್ಮ ನೈಜ ಬಂಧು ಆಗಿರುವರು, ನಿಜವಾದ ಜೊತೆಗಾರರು. ಪರಮಾತ್ಮ ಹೇಳುತ್ತಾರೆ, ಜೋ ಜನ್ ಮೇರಿ ಶರಣ ಹೈ ತಾಕಾ ಹೂಂ ಮೈ ದಾಸೆ ಗೈಲ್ ಗೈಲ್ लाग्या फिरूं जब तक धरती आकाश जो बच्चा गऊ की नजर में यूं साईं को संत भक्तों के पीछे फिर ये भक्त वत्सल भगवंत. अनंत कोटि ब्रह्मांड का एक रति नहीं भारे सतगुरु पुरुष कबीर हैं ये कुल के सिरजनहार. ತಾವುಗಳು ನಿನ್ನೆ ರಾತ್ರಿಯ ಸತ್ಸಂಗದಲ್ಲಿ ಪರಮೇಶ್ವರರ ಮಹಿಮೆಯನ್ನು ಕೇಳಿದಿರಿ, ಸದ್ಗ್ರಂಥಗಳನ್ನು ಕಣ್ಣಾರೆ ನೋಡಿದಿರಿ ಪ್ರೊಜೆಕ್ಟರ್ ಮೂಲಕ. ಪರಮೇಶ್ವರ ಕಬೀರ ದೇವರು ತಮ್ಮ ಅಮೃತವಾಣಿಯಲ್ಲಿ, ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಅಂದರೆ ಕಬೀರವಾಣಿಯಲ್ಲಿ, ಸೂಕ್ಷ್ಮ ವೇದದಲ್ಲಿ, ಆ ತತ್ವಜ್ಞಾನದಲ್ಲಿ ಹೇಳಿದ್ದಾರೇನೆಂದರೆ, वेद मेरा भेद है मैं मिलूं वेदन से नाही और जौन वेद से मैं मिलूं वो वेद जानते नहीं. ನಾವು 4 ವೇದಗಳಿಂದಲೂ ಪರಿಚಿತರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ 4 ವೇದಗಳಲ್ಲಿ ಪರಮೇಶ್ವರ ಕಬೀರ ದೇವರ ಮಹಿಮೆಗಳು ತುಂಬಿವೆ. ಕಬೀರ್ ಅಂಗಾರಿ ಅಸಿ ಬಂಭಾರಿ ಅಸಿ. ಅಂಗಾರಿ ಅಂದರೆ ಅಘ ಅಂದರೆ ಪಾಪ, ಅರಿ ಅಂದರೆ ಶತ್ರು ಪಾಪಗಳ ನಾಶಕ, ಬಂಭಾರಿ ಅಂದರೆ ಬಂಧನಗಳ ಶತ್ರು, ಬಂಧನ ಕತ್ತರಿಸುವವನು, ಬಂಧನ ನಾಶಕ, ಬಂಧನದಿಂದ ಬಿಡಿಸುವವನು, ಬಂದಿ ಛೋಡ್. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಶ್ಲೋಕ ಸಂಖ್ಯೆ 32ರಲ್ಲಿ ಸ್ಪಷ್ಟಗೊಳಿಸಿದೇನೆಂದರೆ, ಉಸಿ ಗಸಿ. ಯಾವ ಪರಮಾತ್ಮ ಅತಿ ಶಾಂತಿದಾಯಕನು ಅವನು ಕಬೀರ ಅಂಗಾರಿ ಅಸಿ. ಅವನು ಕಬೀರನು, ಅವನು ಪಾಪನಾಶಕನು. ಮತ್ತು ಬಂಭಾರಿ ಅಸಿ. ಬಂಭಾರಿ ಅಂದರೆ ಬಂಧನಗಳ ಶತ್ರು. ಪುಣ್ಯಾತ್ಮರೇ, ಪರಮಾತ್ಮನನ್ನು ಪಡೆಯುವುದು ಬಹಳ ಸಿಂಪಲ್ ಆಗಿದೆ, ಬಹಳ ಸುಲಭವಾಗಿದೆ. ಒಂದೊಮ್ಮೆ ಈ ಪೃಥ್ವಿ ಮೇಲೆ ಯಾವುದಾದರೂ ಸುಲಭ ಕೆಲಸವಿದೆ ಎಂದಾದರೆ ಅದು ಪರಮಾತ್ಮನ ಪ್ರಾಪ್ತಿಯದ್ದಾಗಿದೆ. ಮತ್ತು ಇಂದಿನ ತನಕ ನಮಗೆ ಸಿಕ್ಕಿಲ್ಲ. ಋಷಿ ಮಹರ್ಷಿಗಳು ಸಾವಿರಾರು ವರ್ಷಗಳ ತನಕ ಸಾಧನೆಗಳನ್ನು ಮಾಡಿದರು. ಅವರ ಸಾಧನೆ ಮನಸೇಚ್ಛೆ ಆಗಿತ್ತು. ಅವರ ಸಾಧನೆಗಳು ಶಾಸ್ತ್ರವಿಧಿ ತ್ಯಜಿಸಿದವುಗಳಾಗಿದ್ದು ಮನಸೇಚ್ಛೆ ಆಚರಣೆಯಾಗಿತ್ತು. ಮತ್ತವರಿಗೆ ಜ್ಞಾನ ಕೇವಲ ಭ್ರಮ್ ತನಕ ಇತ್ತು. ಜೊತೆಯಲ್ಲಿ ಭ್ರಮ್, ಈ ಕಾಲಭಗವಂತನು ಆ 21 ಬ್ರಹ್ಮಾಂಡಗಳ ಸ್ವಾಮಿಯಾಗಿರುವನು. ಇವನು ತನ್ನ ಯೋಚನೆ, ತನ್ನ ಅಭಿಪ್ರಾಯವನ್ನು ಕೂಡ ಈ ಋಷಿ ಮಹರ್ಷಿಗಳಲ್ಲಿ ಹಚ್ಚಿಟ್ಟ, ತುಂಬಿಟ್ಟ.
4 ವೇದಗಳಲ್ಲಿ ಎಲ್ಲಿಯೂ ಹಠಯೋಗ ಮಾಡುವ ಪ್ರಸ್ತಾಪ, ಆದೇಶ, ನಿರ್ದೇಶನ ಇಲ್ಲ. ಈ ಹಠಯೋಗ ಆರಂಭವಾದದ್ದು ಎಲ್ಲಿಂದ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಠಯೋಗವನ್ನು ಮಾಡಲಾಗುತ್ತಿದೆ? ಈ ಹಠಯೋಗ ಎಲ್ಲಿಂದ ಶುರುವಾಯಿತು? ಯಾವ ಸಮಯದಲ್ಲಿ ಬ್ರಹ್ಮನನ್ನು ಕಮಲದ ಹೂವಿನ ಮೇಲೆ ಇಡಲಾಗಿತ್ತು? ಇವರನ್ನು ಅಚೇತನಗೊಳಿಸಲಾಗಿತ್ತು. ಮೊದಲು ಇವರನ್ನು ಅಚೇತನಗೊಳಿಸಿ ಇಟ್ಟನು ಕಾಲನು ಇವರ ತಂದೆಯು. ದುರ್ಗೆಯ ಸಹಯೋಗದಿಂದ, ಇವರ ತಾಯಿಯ ಸಹಯೋಗದಿಂದ. ಬ್ರಹ್ಮ ಹೇಳುತ್ತಾರೆ ಶ್ರೀದೇವಿ ಪುರಾಣದಲ್ಲಿ, ತನ್ನ ಪುತ್ರ ನಾರದನಿಗೆ ಸೃಷ್ಟಿ ರಚನೆ ಕೇಳಿಸುತ್ತಾರೆ ಮತ್ತು ತನ್ನ ಉತ್ಪತ್ತಿಯ ಬಗ್ಗೆನೂ ಹೇಳುತ್ತಾರೆ. ಬ್ರಹ್ಮ ಹೇಳುತ್ತಾರೆ, ಮಗನೇ ನಾರದ, ನಾನು ಯಾವಾಗ ಕಮಲದ ಹೂವಿನ ಮೇಲೆ ಕುಳಿತಿದ್ದೆ, ನಾನು ಎಲ್ಲೆಡೆಗಳಲ್ಲೂ ನೀರೇ ನೀರನ್ನು ಕಂಡೆ. ಅನ್ಯ ಯಾವ ವಸ್ತುವೂ ದೃಷ್ಟಿಗೆ ಬರುತ್ತಿರಲಿಲ್ಲ ಕಮಲದ ಹೊರತು. ಅದೇ ಸಮಯದಲ್ಲಿ ಆಕಾಶವಾಣಿಯಾಯಿತು. ಏನೆಂದರೆ, ತಪಸ್ಸು ಮಾಡು. ನಾನು 1000 ವರ್ಷಗಳ ತನಕ ತಪಸ್ಸು ಮಾಡಿದೆ. ನಂತರ ಆಕಾಶವಾಣಿಯಾಯಿತು. ಏನೆಂದರೆ, ಸೃಷ್ಟಿ ಮಾಡು. ಈಗ ಬ್ರಹ್ಮನು ಈ ಆಕಾಶವಾಣಿಯನ್ನು ಪೂರ್ಣ ಪರಮಾತ್ಮನದೆಂದು ಭಾವಿಸಿ ಒಪ್ಪಿಕೊಂಡರು. ಏಕೆಂದರೆ ಇವರಿಗೆ ಸ್ವತಃ ಗೊತ್ತಿಲ್ಲ ಭಗವಂತ ಹೇಗಿದ್ದಾನೆ, ಯಾರು, ಎಲ್ಲಿರುತ್ತಾನೆ. ಆಗ ಇವನು ಆಕಾಶವಾಣಿಯಾದಾಗ ಯೋಚಿಸಿದ ಏನೆಂದರೆ, ಪ್ರಭುವಿನ ಪೂರ್ಣ ಪರಮಾತ್ಮನ ಆದೇಶವಾಗಿರಬಹುದು ಮತ್ತು ಆ ಆದೇಶವಾಗಿತ್ತು ಇವನ ತಂದೆ ಬ್ರಹ್ಮನದು. ನಂತರ ಬ್ರಹ್ಮ ಮತ್ತು ವಿಷ್ಣು ಮತ್ತು ಶಿವರನ್ನು ಸಚೇತನಗೊಳಿಸಿ ಮೂವರನ್ನು ಒಟ್ಟುಗೂಡಿಸಿದರು. ಆ ಜ್ಯೋತಿ ನಿರಂಜನನ ಆದೇಶದಿಂದ ದುರ್ಗೆಯು ಈ 3 ಪುತ್ರರನ್ನು, ಬ್ರಹ್ಮ, ವಿಷ್ಣು, ಮಹೇಶರನ್ನು ಸಾಗರ ಮಂಥನಕ್ಕೆ ಪ್ರಥಮ ಬಾರಿ ಕಳುಹಿಸಿದಳು. ಮತ್ತು ಅಲ್ಲಿಂದ ಕಾಲನು ತನ್ನ ಶ್ವಾಸಗಳಿಂದ ಈ 5 ವೇದಗಳನ್ನು ಸಮುದ್ರದಲ್ಲಿ ಅವಿತಿಸಿರಿಸಿದನು. ಇವರು ಅಲ್ಲಿ ಸಾಗರ ಮಂಥನ ಮಾಡಿದರೆ ಕಾಲನು 4 ವೇದಗಳನ್ನು ಪ್ರಕಟಗೊಳಿಸಿದನು. 5ನೇ ವೇದ ಸೂಕ್ಷ್ಮ ವೇದವನ್ನು ನಾಶಪಡಿಸಿದನು. ಅದರಲ್ಲಿ ಪೂರ್ಣ ಪರಮಾತ್ಮನ ವಿಶೇಷ ಮಾಹಿತಿ ಇತ್ತು. ಅವನನ್ನು ಪಡೆಯುವ ಮೆಥಡ್ ಇತ್ತು, ವಿಧಿ ಇತ್ತು. ಆಗ ನಂತರ ಬ್ರಹ್ಮನು ವೇದಗಳನ್ನು ಓದಿದ. ಅದಕ್ಕಿಂತ ಮೊದಲು ಅವರ ತಾಯಿ ಹೇಳುತ್ತಿರುತ್ತಿದ್ದರು ಬ್ರಹ್ಮ, ವಿಷ್ಣು, ಮಹೇಶರದ್ದು. ಇವರು ಕೇಳುತ್ತಿದ್ದರು, ತಾಯೇ ನಮ್ಮ ತಂದೆ ಯಾರು? ಆಗ ದುರ್ಗೆ ಹೇಳುತ್ತಿದ್ದಳು, ನಿಮಗೆ ತಂದೆ ಯಾರೂ ಇಲ್ಲ. ನನ್ನ ಹೊರತುಪಡಿಸಿ ಯಾವ ಪ್ರಭು, ಯಾವ ಸ್ವಾಮಿಯೂ ಇಲ್ಲ. ನಾನೇ ಎಲ್ಲರ ತಾಯಿಯಾಗಿರುವೆ ಮತ್ತು ನಾನೇ ಎಲ್ಲರ ತಂದೆಯೂ ಆಗಿರುವೆ. ನಾನೇ ಪರಮಾತ್ಮ ಆಗಿರುವೆ. ಮಕ್ಕಳು ಸಂತುಷ್ಟರಾಗಿದ್ದರು. ಅಂದರೆ ತಾಯಿ ಏನು ನುಡಿಯುತ್ತಿದ್ದಾಳೆ ಅದು ಸತ್ಯವಾಗಿದೆ ಎಂದು. ನಂತರ ಬ್ರಹ್ಮನು ಓದಿದ 4 ವೇದಗಳನ್ನು ಅದರಲ್ಲಿ ಸ್ಪಷ್ಟಗೊಳಿಸಲಾಗಿದೆ. ಅಂದರೆ ವೇದಜ್ಞಾನ ನೀಡುತ್ತಿರುವ ಈ ಬ್ರಹ್ಮನೂ ಹೇಳುತ್ತಿದ್ದಾನೇನೆಂದರೆ, ಒಬ್ಬ ಪೂರ್ಣ ಪರಮಾತ್ಮನಿದ್ದಾನೆ. ಅವನದೇ ಸಾಧನೆ ಮಾಡಬೇಕಾಗಿದೆ. ಅವನು ಸಾಕಾರನಾಗಿದ್ದಾನೆ, ಮನುಷ್ಯ ಸದೃಶನು. ಮತ್ತು ಅವನು 3ನೇ ಮುಕ್ತಿಧಾಮದಲ್ಲಿ ಇರುತ್ತಾನೆ. ಆಗ ಬ್ರಹ್ಮನು ಸಂದೇಹ ವ್ಯಕ್ತಪಡಿಸಿದ ಏನೆಂದರೆ, ಮಾತೆ, ತಾವು ಹೇಳುತ್ತಿದ್ದೀರಿ ಏನೆಂದರೆ ಬೇರೊಬ್ಬ ಪ್ರಭು ಇಲ್ಲವೇ ಇಲ್ಲ. ವೇದಗಳಲ್ಲಿ ಬರೆದಿದೆ, ಅವನಂತೂ ಸಾಕಾರನಾಗಿದ್ದಾನೆ, ಸದೃಶನು, ಮನುಷ್ಯ ಸದೃಶನು. ಅವನ ದರ್ಶನವನ್ನು ಮಾಡಬಹುದಾಗಿದೆ ಸಾಧನೆ ಮಾಡುವುದರಿಂದ. ಈಗ ದುರ್ಗೆಯು ಇಕ್ಕಟ್ಟಿನಲ್ಲಿ ಬಿದ್ದಳು. ಏಕೆಂದರೆ ದುರ್ಗೆಗೆ ನಂತರ ಹೇಳುವಂತಾಯಿತು, ಅಂದರೆ ಮಗನೇ, ಆ ಪರಮಾತ್ಮನು ನಿರಾಕಾರನು ಮತ್ತು ಅವನು ನಿಮಗೆ ಎಂದೂ ಕಾಣಸಿಗಲಾರನು ಯಾವುದೇ ಸಾಧನೆಯಿಂದ. ಬ್ರಹ್ಮ ಹೇಳಿದ ಮಾತೆ, ತಮ್ಮ ಮಾತಿನ ಮೇಲೆ ನನಗೀಗ ಅವಿಶ್ವಾಸವಾಯಿತು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.